ಇವತ್ತು ನಮ್ಮ ಮುಂದೆ SSC GD ಆಗಿರುವಂತಹ ಕ್ವಾಲಿಫೈ ಮಾಡಿರುವಂತಹ ಒಂದು ಅಭ್ಯರ್ಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ಅವರ ಪೂರ್ಣ ಹೆಸರು ಪ್ರಮೋದ್ ಪಾಟೀಲ್ ಅಂತ ಹೇಳಿ. ನಮ್ಮ ಪಕ್ಕದ ಊರಿನವರ ಆಗಿದ್ದಾರೆ. ಬಂಬಲ್ವಾಡ್ ಅಂತ ಇಲ್ಲಿ ಸಮೀಪದಲ್ಲಿ ಒಂದು ಊರು ಬರುತ್ತೆ. ಅಲ್ಲಿಯ ಒಂದು ಅಭ್ಯರ್ಥಿ. ಈಗಾಗಲೇ ಅವರು SSC GD ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಅದರ ಜೊತೆಗೆ ಫಿಸಿಕಲ್ ಕೂಡ ಮತ್ತು ಮೆಡಿಕಲ್ ಕೂಡ ಕ್ವಾಲಿಫೈ ಇರ್ತಕ್ಕಂಥದ್ದು ಮಾಡಿ ಇವತ್ತು ನಮ್ ಜೊತೆಗೆ ಬಂದಿದ್ದಾರೆ. ಸೊ ನಿಮ್ಗೆ ಈ ನಮ್ಮ ಕ್ಲಾಸ್ಗೆ ನಮಸ್ಕಾರ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಇವತ್ತು ನಾನು ಕೆಲವೊಂದಿಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ನನ್ಗೆ ಕೇಳ್ತಾ ಇದ್ರು, ಡೌಟ್ಸ್ ಗಳಿದ್ವು ಅವ್ರಿಗೆ. ಹಾ ಸರ್. ಯಾವ ರೀತಿ ಫಿಸಿಕಲ್ ಇರುತ್ತೆ, ಓಕೆ ಸರ್. ಆಮೇಲೆ ಮೆಡಿಕಲ್ ಹೆಂಗ್ ಇರ್ತೈತಿ, ಆಮೇಲೆ ಡಾಕ್ಯುಮೆಂಟ್ಸ್ ಹೆಂಗ್ ಇರ್ತಾವಂತೆ. ಓಕೆ ಸೊ ಸರ್. ಎಲ್ಲಕ್ಕೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ಕೊಡ್ತಾರೆ ನಮ್ಗೆ ಪ್ರಮೋದ್ ಅವರು. ಸೊ ಅವ್ರ ಜೊತೆಗೆ ಕೆಲವೊಂದಿಷ್ಟು ಸಂಭಾಷಣೆಯನ್ನ ನಾವು ಇವತ್ತು ನಡೆಸ್ಲಿಕ್ಕೆ ಹೋಗ್ತಾ ಇದ್ದೇವೆ. Okay. ಯಾರು ಇನ್ನು ಮುಂದೆ ಹುಡುಗಿಯರಾಗಿರ್ಬಹುದು, ಆಮೇಲೆ ಹುಡುಗರಾಗಿರ್ಬಹುದು, ಫಿಸಿಕಲ್ ಗೆ ಹೋಗುವಂತ ಅಭ್ಯರ್ಥಿಗಳಿದ್ದಾರೆ. ಅದ್ರ ಜೊತೆಗೆ ಮತ್ತೆ ನೆಕ್ಸ್ಟ್ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರ ಅವ್ರು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಈ ಒಂದು SSC GD ಎಕ್ಸಾಮ್ಗೆ, ಇಲ್ಲಿ ಒಂದು ನಾವು ಮಾಹಿತಿಯನ್ನ ಇದ್ರ ಜೊತೆಗೆ ಹಂಚ್ಕೊತಾ ಹೋಗೋಣ. ಬಟ್ ಮೊದಲನೇದಾಗಿ ಪ್ರಮೋದ್ ಅವರೇ, ನಿಮ್ಮ ಪೂರ್ತಿ ಹೆಸರನ್ನ ಹೇಳ್ರಿ, ನಿಮ್ಮ ಊರು, ಆಮೇಲೆ ನೀವು ಎಲ್ಲಿ ಕಾಲೇಜ್ ಕಲಿತ್ರಿ, ಏನೇನ್ ಅನ್ನೋದನ್ನ ಒಂದೆರಡು ಮಾತನ್ನ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೇಕು. ಓಕೆ ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಮೋದ್ ಸಂಜು ಪಾಟೀಲ್. ನಾನು ಇಲ್ಲೇ ಸಮೀಪ ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮದಲ್ಲಿ ವಾಸಿಸ್ತೇನೆ. ನನ್ನ ಪ್ರೈಮರಿ ಸ್ಕೂಲ್ ಅಲ್ಲೇ ಬೊಂಬಲವಾಡದಲ್ಲಿ ಆಗಿದೆ. ಹೈಸ್ಕೂಲ್ 2018ರಲ್ಲಿ ನಾನು 10th ಪ್ರಿಪೇರ್ ಆಗಿ 10th ಮುಗಿಸಿದೆ. ನಂಗೆ 10th ಅಲ್ಲಿ 82 ಏನ್ 83 ಆಗಿದೆ ಸರ್ ರಿಸಲ್ಟ್. ಆಮೇಲೆ ಸೆಕೆಂಡರಿ ಇಲ್ಲಿ ಚಿಕ್ಕೋಡಿಯಲ್ಲಿ CLE ಅಂತ ಕಾಲೇಜ್ ಹಚ್ಚಿದೆ, BCom ಸರ್, ಕಾಮರ್ಸ್ ಸರ್. ಅಲ್ಲಿ 88 ಸರ್ ಸೆಕೆಂಡ್ ರಿಸಲ್ಟ್ ಪಾಸ್ ಔಟ್ ಆಗಿ. ಆಮೇಲೆ ಡಿಗ್ರಿ ಅಲ್ಲೇ ಹಚ್ಚಿದೆ. ಬಟ್ ಸರ್ ನಾ ಆಫ್ಟರ್ ಸೆಕೆಂಡ್ ಇಯರ್ ನಮ್ಮ ಮನೆಯಲ್ಲಿ ಒಂದೇ ಬ್ಯಾಕ್ ಬೋನ್ ಅಂದ್ರೆ ಸರ್ ನಮ್ಮ ಪಪ್ಪ ಇಲ್ಲ. ಆದ ಕಾರಣ ನಮ್ಮ ಮನೆಯಲ್ಲಿ ಏನಂದ್ರು, ನೀ ಏನಾದ್ರು ಜಾಬ್ ಮಾಡಪ್ಪ, ನೀ ಜಾಬ್ ಮಾಡ್ಲಿಲ್ಲ ಅಂದ್ರೆ ಬಹಳ ಮುಂದೆ BCom ಮಾಡಿ MCom ಮಾಡಿ ಬಹಳ ಮುಂದಾಗುತ್ತಿಲ್ಲ ಅಂದ್ ಈಗ ಸದ್ಯ ನಿಮ್ಗೆ ಒಂದ್ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಬೇಕಂದಾಗ ಸರ್ ನಾ ಒಂದ್ ಏನ್ ವಿಚಾರ ಮಾಡಿದ್ವಿ, ಹೋದ್ರೆ ಆರ್ಮಿ ಸೇರ್ಬೇಕು, ನಾ ಡಿಫೆನ್ಸ್ ಅಲ್ಲಿ ಒಂದು ಹೈಟ್ ಇದೆ, ಎಲ್ಲ ಇದೆ, ಆರ್ಮಿ ಸೇರ್ಬೇಕು ಅಂತ ವಿಚಾರ ಮಾಡಿದೆ ಸರ್. ಆ ಟೈಮಲ್ಲಿ ನಾನು ಆರ್ಮಿಯಲ್ಲಿ ನಾನು ಸೆಕೆಂಡರಿ ನಂದು ಇನ್ನೂ ಇಂಗ್ಲಿಷ್ ಪೇಪರ್ ಒಂದು ಬ್ಯಾಕ್ ಇದ್ದಾಗಲೇ ಕೊರೋನಾ ಆಯ್ತು ಸರ್. ಕೊರೋನಾ ಬಂದು ಎಲ್ಲ ಲಾಕ್ಡೌನ್ ಆಯ್ತು ಸರ್. ಲಾಕ್ಡೌನ್ ಬಂದಾಗ ಒಂದ್ 2 ರಿಂದ 3 ವರ್ಷ ಸರ್ ನಮ್ ಭರ್ತಿನೇ ಕರಿಲಿಲ್ಲ. ಅಷ್ಟಲ್ಲೇ ಒಂದ್ ಬೀದರ್ ಭರ್ತಿ ಅಂತ ಕರೆದ್ರು ಸರ್. ಆ ಟೈಮಲ್ಲಿ SSJD ಇದಾಗಿತ್ತು ಸರ್. 48,000 ಪೋಸ್ಟ್ ಆಗಿತ್ತು ಸರ್. ಅದ್ರ ಹಿಂದಿನ ನಾನು ಅಪ್ಲಿಕೇಶನ್ ಹಾಕ್ಲಿಲ್ಲ ಸರ್. ಹಾಕ್ಲಿಲ್ಲ, ಆರ್ಮಿನೇ ಆಗತ್ತೆ ಅಂತ ವಿಚಾರ ಮಾಡಿದೆ. ಬಟ್ ಆ ಟೈಮಲ್ಲಿ ಸರ್ ನಾವ್ ಏನೋ ನಮ್ ಬ್ಯಾಡ್ ಲಕ್ ಅಂತ ಸರ್ ರನ್ನಿಂಗ್ ಫೇಲ್ ಆಗದೆ ಅದು ಹೋಗಿತ್ ಸರ್. ಹೋಯ್ತು. ನಾನು ಹಂಗೆ PC ಪ್ರಿಪರೇಷನ್ ಇಟ್ಟೆ ಸರ್. ಒಂದ್ ಹಾಗೆ ಯಾವ್ದು GK ಓದೋದು, ಸ್ವಲ್ಪ GK ಅಲ್ಲಿ ನಮ್ ಕಾಂಪಿಟೇಷನ್ಸ್ ಅಂದ್ರೆ ನಾ ಮಾಡ್ಬೇಕು ಅಂತ ನಮ್ಗೆ ತಲೆಯಲ್ಲಿ ಸರ್. ರನ್ನಿಂಗ್ ನಾವೆಲ್ಲ ಫಿಸಿಕಲ್ ಅಲ್ಲೇ ಮಾಡ್ತಿದ್ವಿ. ಒಂದ್ ದಿನಾಲು ಏನು ಸ್ವಲ್ಪ ಒಂದ್ ಗಂಟೆ ಆದ್ರೂ ಸರ್ ನಾವು ಓದ್ತಿದ್ವಿ GK ಸ್ವಲ್ಪ. ಪಾಲಿಟಿ, ಎಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಹಂಗೆ ಓದ್ತಿದ್ವಿ ಸರ್. ಸ್ವಲ್ಪ ನಾವು ಮೆಂಟಲ್ ಅಬಿಲಿಟಿ ಸರ್ ವೀಕ್ ಸರ್. ಬಟ್ ನಮ್ ತಲೆಯಲ್ಲಿ ಸರ್ ನಾವ್ GK ಅಲ್ಲಿ ಓದಿದ್ರೆ ಏನೋ ಸಾಧಿಸಬಹುದು ಅಂತ. ಆ ಟೈಮಲ್ಲಿ ನಾನು ಈಗ 2023ರಲ್ಲಿ ಅಪ್ಲಿಕೇಶನ್ ಕರ್ದೆ ಸರ್. ನಮ್ಮ ಅಣ್ಣ ಅವರು ಒಬ್ರು ಇದ್ದಾರೆ, ಅವ್ರನ್ನ ಗೈಡೆನ್ಸ್ ಮಾಡಿದ್ರೆ ಮಾಡಪ್ಪ ನೀ ಮಾಡ್ತೀಯ ಅಂತ. ಓಕೆ ಸರ್ ಅಂದೆ, ಮಾಡಿದೆ ಸರ್. ನಾನು ಅಪ್ಲಿಕೇಶನ್ ಹಾಕಿ ಇದೆ. ಬಟ್ ಒಂದ್ 2 ತಿಂಗಳು ಹಿಂಗೆ ಸ್ವಲ್ಪ ದೇವರು ಆದಿದ್ ಮಾಡಿಬಿಟ್ಟೆ ಸರ್. ಬಟ್ ಜನವರಿ 10ಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಸರ್. ನಮ್ದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ಸರ್. ಅದೊಂದು ಆಪ್ ಸರ್ ಹೇಳಿ ಸರ್, ನಿಮ್ಗೆ ರೋಜಗಾರ ಅದರಿಂದ ಸ್ಟಾರ್ಟ್ ಮಾಡಿದೆ ಸರ್. ನಾ ಏನ್ ಮಾಡ್ತಿದ್ದೆ ಸರ್ ಅಂದ್ರೆ, ಮುಂಜಾನೆ 8 ಗಂಟೆಗೆ ಹೋಗ್ತಿದ್ದೆ ಸರ್ ಸ್ಟಡಿಗೆ, ರಾತ್ರಿ 8 ಗಂಟೆ ಮಟ್ಟ ಓದ್ತಿದ್ದೆ. ನಡುವಂತ ರೆಸ್ಟ್ ಸರ್. 8ರಿಂದ ನನಗೆ ಏನ್ ಬರ್ತದ ಓದ್ತಿದ್ದೆ ಸರ್. ನನಗೆ ಯಾವ್ದು ಕ್ಲಾಸ್ ಇಷ್ಟ, ಏನ್ ನೋಡ್ಬೇಕೋ ಅದನ್ನ ನೋಡ್ತಿದ್ದೆ ಸರ್. ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ನಾ ಸ್ಟಡಿ ಮಾಡ್ತಿದ್ದೆ ಸರ್. ಆಮೇಲೆ ಸರ್ ಏನಾಗತ್ತೆ, ನಾವು ಎಷ್ಟು ಅದಕ್ಕಿಂತ ಎಫರ್ಟ್ ಹಾಕ್ತಿವಿ ಅಷ್ಟು ನಮ್ಗೆ ರಿಸಲ್ಟ್ ಕೊಡುತ್ತೆ. ನಾವು ಅಷ್ಟು ಜಲ್ದಿ ಕೊಡಲ್ಲ ಸರ್. ಬಟ್ ನಾವೊಂದು ಓದಿದ್ ಸರ್ 40 ಡೇಸ್ ಸರ್. 40 ಡೇಸ್ ಓದಿದ್ ಸರ್ ನಾ. ಅದ್ರಲ್ಲಿ ನಾನು PC ಎಕ್ಸಾಮ್ ಹೊತ್ತು ಗದಕ ಅದ್ರಲ್ಲಿ 3-4 ದಿವಸ ಓದಿ ಸರ್. ಒಂದ್ 4 ದಿವಸ ನನಗ್ ಕಾನ್ಫಿಡೆನ್ಸ್ ಸರ್, ನಾ ಏನ್ರಿ ಎಕ್ಸಾಮ್ ಫೇಸ್ ಮಾಡ್ಬೋದು. ಅಷ್ಟೇನ್ ಟಫ್ ಇರಲ್ಲ ಸರ್ ಇದು ಎಕ್ಸಾಮ್ ಅಂದ್ರೆ. ಹೆಂಗ್ ಸರ್, ನಮಗ ಅವ್ರು ಸ್ವಲ್ಪ ಏನ್ ಮಾಡ್ತಿರ್ತಾರೆ ಸರ್, ಇದ್ದೇ ಇರುತ್ತೆ ಆನ್ಸರ್, ಅದೇ ಇರುತ್ತೆ. ಸ್ವಲ್ಪ ನಮ್ಗೆ ಅವ್ರು ಕನ್ಫ್ಯೂಷನ್ ಮಾಡ್ತಿರ್ತಾರೆ ಸರ್, ಇದಲ್ಲ. ಮತ್ತೆ ಇನ್ನೊಂದ್ ಸರ್ ಹೆಂಗ, ಹಿಂದಿ ಕನ್ನಡ ಈ ಸಲ ಅಂತ ಫುಲ್ ಸರ್ ಪ್ರಿಪರೇಷನ್ ಇಲ್ಲ. ಕನ್ನಡ ಎಕ್ಸಾಮ್ ಸರ್ ಎಲ್ಲರಿಗೂ ಕೇಳ್ತೇವೆ ಆನ್ಸರ್ ಕ್ವಶನ್ ಸರ್. ಇದೆಪ್ಪ ಇದೆ ಆನ್ಸರ್, ಇದು ಗೊತ್ತಾಗತ್ತೆ ಸರ್. ಸ್ವಲ್ಪ ಪ್ರಿಪರೇಷನ್ ಮಾಡ್ಬೇಕು ಸರ್. ಈಗ ನಮ್ಮ ಹುಡುಗರು ಹಳ್ಳಿ ಜನ ಹೆಂಗ್ ಸರ್, ಬಿಡಪ್ಪ ಆರ್ಮಿ ಕತೆ ಕಾಜು ಕ್ವಶನ್ ಪೇಪರ್ ಏನಿರಲ್ಲ, ಈಜಿ ಇರುತ್ತೆ. ಬಟ್ ಅಲ್ಲಿ ಫೇಲ್ ಆಗೋ ಸರ್ ನಮ್ಮ ಹುಡುಗರು, ಅದೇ ಮೇನ್ ಫೇಲ್ ಆಗೋ ಸರ್. ಅದ್ರ ಸಂಬಂಧ ನಾವು ಸ್ವಲ್ಪ ಒಂದ್ 40 ದಿವಸ ಇದ್ದೆ. ಫೆಬ್ರವರಿ 24ಕ್ಕೆ ನಂದು ಮೈಸೂರ್ ಸರ್ ಎಕ್ಸಾಮ್ ಫಸ್ಟ್ ಶಿಫ್ಟ್ ಇತ್ತ. ನಾ ಒಂದ್ ಮುಂಚೆ ಹೋಗಿ ಎಕ್ಸಾಮ್ ಪ್ರಿಪೇರ್ ಮಾಡಿದೆ ಸರ್. ನನಗ್ ಗೊತ್ತಿತ್ತು ಸರ್, ನಾವು 45 ನಾ ಎಕ್ಸಾಮ್ ಬರ್ದ್ ಹೊರಗ್ ಬಂದೆ, ನಾವು 45 ಅಬೌವ್ ನಾ ಕ್ವಶನ್ ಟಚ್ ಮಾಡಿದೆ ಸರ್. ನನಗ್ ಗೊತ್ತಿತ್ತು ಸರ್, ವಿಚಾರ ಮಾಡಿದೆ ಸರ್. ಆಮೇಲೆ ಎಲ್ಲಾ ಎಕ್ಸಾಮ್ ಮುಗಿಸ್ ಸರ್. ಕೀ ಆನ್ಸರ್ ಚೆಕ್ ಮಾಡಿದಾಗ
47 ಏನೋ 47 ಸರ್ ನಂದು ಕರೆಕ್ಟ್ ನಾ ಹಾಕಿ ಸರ್ 53 ಸರ್ ಓನ್ಲಿ 53 ಟಚ್ 80 53 ಟಚ್ ಮಾಡಿ ಸರ್ ಟಚ್ ಹಾ ಮಾಡಿದ್ರಿ ಸರ್ ಆದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು ಇಷ್ಟು sir. 53 ನನ್ನು 45 ಕರೆಕ್ಟ್ ಹಾಕ ಸರ್ 45 ಕರೆಕ್ಟ್ ಹಾ ಆಗ್ತಾವ ಸರ್ ನಾನು ಕಾನ್ಫಿಡೆನ್ಸ್ ಇದ್ರೆ ನಾ ಅಟೆಂಪ್ಟ್ ಮಾಡಿದ್ರೆ 47 ಕರೆಕ್ಟ್ ಆಗಿದೆ ಸರ್ 47 ಅಲ್ಲಿ ನೆಗೆಟಿವ್ ಆಗಲಿಲ್ಲ ಸರ್ ಮತ್ತೆ ಇನ್ನೊಂದೇನ್ ಸರ್ ನಮ್ಗೆ ಎಷ್ಟು ಬರ್ತಾ ಅಷ್ಟೇ ಹಾಕಿ ಸರ್ ನಾವು ಎಲ್ಲರೂ ಹಾಕ್ತಾರಂತ ಹಾಕ್ಬಿಡಪ್ಪ ABCD ಲಾಸ್ಟ್ ಒಂದ್ 10 ನಿಮಿಷದಾಗ ಹಾಕ್ಲಿಲ್ಲ ಸರ್ ನಾ ಏನ್ ಮಾಡ್ದೆ ಗೊತ್ತಾ 10 ನಿಮಿಷದಾಗ ಹೊಳ್ಳಿ ರೀಚೆಕ್ ಮಾಡಿ ಸರ್ ನಾ ಏನ್ ಹಾಕಿದೀನಿ ಏನ್ ಮಾಡಿ ಒಂದ್ 2 ಕ್ವಶನ್ ಹಾಕೋಕಿದ್ದೀವಿ ಸರ್ ರೀಚೆಕ್ ಮಾಡಿದಾಗ ಗೊತ್ತಾಗತ್ತಲ್ಲ ಸರ್ ಫಸ್ಟ್ ರೀಸನಿಂಗ್ ಹಾಕಿದ್ ಸರ್ ರೀಸನಿಂಗ್ ಮಾಡಿದ್ರೆ 18 ಹಾಕಿದ್ದೆ ಸರ್ ಅದ್ರಾಗ 16 ಕರೆಕ್ಟ್ ಆಗಿದ್ದು ಸರ್ ಆಮೇಲೆ ನೆಕ್ಸ್ಟ್ GK ಹೋದ್ನಿ ಸರ್ GK ಅಲ್ಲಿ ಒಂದ್ 11 ಹಾಕಿದ್ ಸರ್ 8 ಕರೆಕ್ಟ್ ಅದು ಆಮೇಲೆ ಹಿಂದಿ ಗ್ರಾಮರ್ 20 ಹಾಕಿನಿ ಸರ್ ಹಿಂದಿ ತಗೊಂಡಿದ್ರಿ ಹಿಂದಿ ಇಂಗ್ಲಿಷ್ ತಗೊಳ್ಳಿ ಸರ್ ಯಾಕೆ ಗೊತ್ತ ಸರ್ ಇಂಗ್ಲಿಷ್ ನನಗೂ ಇಂಗ್ಲಿಷ್ ಓದಾಕ್ ಪರ್ಫೆಕ್ಟ್ ನಾ ಇಂಗ್ಲಿಷ್ ಅಂದಾಗ ಫುಲ್ ಸರ್ ಅಪ್ ಟು 10th ತನಕ ಇಂಗ್ಲಿಷ್ ಅಂದ್ರೆ ನಂಗೆ ಫುಲ್ ಇಷ್ಟ ಸರ್ ನಾವು ಹೆಂಗ್ ಗೊತ್ತ ಸರ್ ಒಂದೇ ಇನ್ಸಿಡೆಂಟ್ ಆಗಿತ್ತು ನಾವು ಒಂದೇ ಇಲ್ಲಿ ಹೇಳಕ್ ಬಯಸ್ತೀನಿ 5ನೇ ಇದ್ದಾಗ ಸರ್ ಚಿಲ್ಡ್ರನ್ ಸ್ಪೆಲ್ಲಿಂಗ್ ಬರಲ್ಲ ಸರ್ ನಮ್ಗೆ ಬರ್ಲಿಲ್ಲ ಆ ಟೈಮಲ್ಲಿ ನಮ್ ಕ್ಲಾಸ್ ನಲ್ಲಿ ಒಂದ್ ಹುಡುಗಿ ನಮ್ನ ಬಡ್ದ್ಬಿಟ್ಟು ಚಿಲ್ಡ್ರನ್ ಸ್ಪೆಲ್ಲಿಂಗ್ ಹೇಳಿದ್ರು ಮೇಡಮ್ ಎಲ್ಲರೂ ಬಿಡ ಆ ಟೈಮಲ್ಲಿ ನಮ್ಗೆ ಪೂರಾ ಇದೆ ಬೇಡಪ್ಪ ಹುಡುಗಿಯರ್ ಕೆಲ ಬಡ್ಸ್ಕೋದಾಯ್ತಂದ್ರೆ ನಾವು ಫುಲ್ ಇಂಗ್ಲಿಷ್ ಅಲ್ಲೇ ಓದ್ಬಿಟ್ಟು ಸರ್ ಇಂಗ್ಲಿಷ್ ಅಂದ್ರೆ ನಾವು ಫುಲ್ ಇಷ್ಟ ಸರ್ 10th ಇಂಗ್ಲಿಷ್ ಇದೆ 10th ಮಾರ್ಕ್ಸ್ ಬೀಳಲ್ಲ ಸರ್ ಬಟ್ ಇಂಗ್ಲಿಷ್ ಅಂದ್ರೆ ನಮ್ಗೆ ಸರ್ನಿಗೆ ಪೇಪರ್ ಸರ್ 80 ಸರ್ ಅಷ್ಟು ಇಂಗ್ಲಿಷ್ ಅಂದ್ರೆ ನಮ್ಗೆ ಇಷ್ಟ ಸರ್ ಪುಸ್ತಕ ಬ್ಯಾಪಟ್ ಮಾಡ್ಬಿಟ್ಟು ಬಟ್ ನಾ ಏನ್ ವಿಚಾರ ಮಾಡ್ರಿ ಸರ್ ಇಂಗ್ಲಿಷ್ ಹೆಂಗಿರುತ್ತೆ ಸರ್ ಇಲ್ಲಿ ನಾವು ಓದಿದ್ ಬೇರೆ ಅಲ್ಲಿ ಗ್ರಾಮರ್ ಬೆಳಗ್ಗೆ ಇರ್ತಾರೆ ಸರ್ ಬಟ್ ಹಿಂದಿ ಹಂಗಿಲ್ಲ ಸರ್ ಇದು ಓದ್ಲಿಕ್ಕೆ ಬೆಲೆ ಈಜಿ ಕೇಳ್ತಾರೆ ಸರ್ ಹಿಂದಿ ಓದಾಕ್ ಬಂದ್ರೆ ಸಾಕು ಸರ್ ಓದಾಕ ಯಾರ ಹುಡುಗರು ಎಲ್ಲಾ ಹುಡುಗರು ಹೇಳ್ತಾನಪ್ಪ ಹಿಂದಿ ಗ್ರಾಮರ್ ಯಾರು SHGD ಕ್ಲಿಯರ್ ಮಾಡ್ತೀರಿ ಅವ್ರು ಫಿಕ್ಸ್ ಸರ್ ಅವ್ರಿಗೆ ಏನೋ ಬರಲ್ಲ ಓದಾಕ ಕಟ್ಟ ಬಂದ್ರೆ 10 to 12 ಸರ್ ಫಿಕ್ಸ್ ಆಗ್ತಾರೆ ಸರ್ 20 ಸ್ವಲ್ಪ ಸರ್ ಒಂದು ದಿವಸ ಸ್ಟಡಿ ಮಾಡಿರಿ ಹಿಂದಿ ಬಗ್ಗೆ ನಾವು ಓದೋ ಇಲ್ರಿ ಹಿಂದಿ ಹೆಂಗೈತೇನೋ ನೋಡಿಲ್ರಿ ಬಟ್ ಅದು ಸಲ 17 ಕರೆಕ್ಟ್ ಆದ್ರು ಸರ್ ಏನೂ ಇಲ್ಲ ಸರ್ ಹಿಂದೆ ಬರೀ ಕ್ವಶನ್ ತಿಳ್ಕೋದ ಅಲ್ಲಿ ಆನ್ಸರ್ ಬರೆಯೋದು ಇದು ರೀಸನಿಂಗ್ ಮ್ಯಾಥ್ಸ್ ಹೆಂಗ್ರಿ ಸರ್ ನಾವೇನ್ರ ಟ್ರಿಕ್ ಹಚ್ಚಿ ಮಾಡ್ಬೇಕ ಸರ್ ಅದ ಅಲ್ಲೇ ಅದಕ್ಕೆ ಸರ್ ಹಿಂದಿ ಚಾಯ್ಸ್ ಇಸ್ ಇಂಪಾರ್ಟೆಂಟ್ ಸರ್ ನಮ್ ಕರ್ನಾಟಕ ಹುಡುಗರು ಸರ್ ಸ್ವಲ್ಪ ನಿಮ್ಗ ಹಿಂದಿ ಈಜಿ ಸರ್ ಹಿಂದಿ ಒಂದ್ ಸ್ವಲ್ಪ ಓದಾಕ ಬಂತು ಅಂತಂದ್ರ ಹಿಂದಿ ತಗೊಂಡ್ರ ಅಂತಂದ್ರ ಈಸಿ ಆಗಿ ನಾವು ಸ್ಕೋರ್ ಹೆಚ್ಚು ಮಾಡ್ಬೋದು ಹೌದ್ ಸರ್ ಅದಕ್ಕೆ ಹಿಂದಿ ತಗೊಂಡ್ರೆ ಬೆಟರ್ ಸರ್ ಇಂಗ್ಲಿಷ್ ನಮ್ಮ ಹುಡುಗರು ಏನೋ ಹಿಂದಿ ಬರಲ್ ಬಿಡಪ್ಪ ಇಂಗ್ಲಿಷ್ ತಗೋತಾರ ಸರ್ 20 ಹಾಕಿರಿ ಒಂದ್ 3 ಇಂದ 2 ಕರೆಕ್ಟ್ ಆಗ್ತದೆ ಸರ್ ಅಲ್ಲೇ ಏನಾಗ್ತದೆ ಸರ್ ಫೇಲ್ ಅಲ್ಲೇ ಮೇನ್ ಆಗ್ತದೆ ಇವತ್ತು ಶಾನೆ ಹುಡುಗರು ಸರ್ ಇಂಗ್ಲಿಷ್ ಬಂದವ್ರು ಇಂಗ್ಲಿಷ್ ಮೀಡಿಯಂ ಕಲ್ತವ್ರಿಗೆ ಹಿಂದಿ ತೋರ ಸರ್ ಅದು ಯಾಕಂದ್ರೆ ಸರ್ ಎಕ್ಸಾಮ್ ಹಿಂದಿ ಕ್ವಶನ್ ಈಜಿ ಸರ್ ಇಂಗ್ಲಿಷ್ ಟಫ್ ಆಗಿರುತ್ತೆ ಸರ್ ಹಿಂಗ ಅದಕ್ಕನ ಹಿಂದಿ ಪ್ರಿಪೇರ್ ಮಾಡ ಸರ್ ಹಿಂದಿ ಮಾಡಿ ಸರ್ ಆಯ್ತು ಈಗ ಏನಾಯ್ತು ಸರ್ ಎಲ್ಲಾ ರಿಸಲ್ಟ್ ಬಂದ್ ಸರ್ ರಿಸಲ್ಟ್ ಬಂತು ನಂದು 94 ಸರ್ ಮಾರ್ಕ್ಸ್ ಟೋಟಲ್ ಆಗಿ ನಿಮ್ದು ಮಾರ್ಕ್ಸ್ ಬಂದಿರೋದು 94.25 ಸರ್ ಅಂತ ಅದೇ ದಿವಸ ನೈಟ್ ಸರ್ ನಾ ಸೂಪರ್ ಚೆಕ್ ಮಾಡಿದೆ ನಂಗೆ ನಾರ್ಮಲೈಸ್ 9 ಮಾರ್ಕ್ಸ್ ಸಿಕ್ಕಿತ್ತು ಸರ್ ಅಂದ್ರೆ 103 ಪಾಯಿಂಟ್ ಸರ್ 103.09177 ಹಿಂಗಾಗಿತ್ತು ಸರ್ 103 ಸ್ಕೋರ್ ಅಂದ ನಂಗ್ ಸ್ವಲ್ಪ ನಿಮ್ದು ವಿಡಿಯೋದಿಂದ ನೋಡಿ ಸರ್ ನಿಮ್ ಕಟಾಪ್ ಹೇರಿ ಸರ್ ಆಗತ್ತೆ ಏನ್ ವಿಚಾರ 100 ಮ್ಯಾಗಿನ ನೀವ್ ಫಸ್ಟ್ ಕಟಾಪ್ ಹೇರಿ ಸರ್ ಅಬೋ 75 to 80 ತನ ನಿಲ್ತಿರ್ತಾರಿ ಎಲ್ಲಾ ಹುಡುಗರು ಹಂಗಿಂಗ್ ಅಂದ್ರೆ ನಾ ವಿಚಾರ ಮಾಡಿ ಸರ್ ಯಾಕಂದ್ರ ಯಾವ್ರು ನೀವ್ ಹೇಳ್ತಾರ ಅಂದ್ಮೇಲೆ ನೀವು ಏನ್ರ ಒಂದ್ ಎಲ್ಲ ವಿಚಾರ ಮಾಡಿ ಹೇಳಿರ್ತಾರ ಸರ್ ಹ್ಞೂ ಅಂದ್ರು ಸರ್ ಆಯ್ತು ಸರ್ ಸ್ವಲ್ಪ ಇದು ಸಲ ಏನೈತ್ರಿ ರಿಸಲ್ಟ್ ಒಂದ್ ಡಿಲೇ ಆದ್ರಿ ಸರ್ ಅದ್ರ ಸಂಬಂಧ ಒಂದೊಂದ್ಸಲ ಫೇಕ್ ನ್ಯೂಸ್ ಆದ್ರು ಇದು ಕ್ಯಾನ್ಸಲ್ ಆಗಿತ್ತು JD ಹಂಗಿಂಗ್ ಸರ್ ನಮಗೂ ಅಂದ್ರೆ ನಾವು 40 ಸ್ಟಡಿ ಮಾಡಿದ್ವಿ ಅದಕ್ಕೆ ದೇವ್ರ ಪ್ರತಿಫಲ ಸಿಗ್ಲಿಲ್ಲ ಹಿಂಗ್ ವಿಚಾರ ಮಾಡಿದ್ವಿ ಇಲ್ಲ ಸರ್ ರಿಸಲ್ಟ್ ರಿಸಲ್ಟ್ ಬತ್ರಿ 103 ಅಂದ್ಮೇಲೆ ವಿಚಾರ ಮಾಡಿ ಸರ್ ಇದ ಲೈಫ್ ಐತ್ರಿ ಸರ್ ಇನ್ನ ಸಿಗಲ್ಲ ನಮ್ಗೆ ಚಾನ್ಸ್ ಯಾಕಂದ್ರೆ ವರ್ಷ ಕಾಂಪಿಟೇಷನ್ ಹಿಂಗ್ ವಿಚಾರ ಮಾಡಿ ಸರ್ ಫಿಸಿಕಲ್ ಸ್ವಲ್ಪ ನಾವು ಫಿಸಿಕಲ್ ಫಿಟ್ ಇದ್ರಿ ಅಷ್ಟು ಮೇಲೆ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಆಗಸ್ಟ್ 28 ಅಂದ್ರೆ ಕ್ಯಾನ್ಸಲ್ ಮಾಡ್ರಿ ಸೆಪ್ಟೆಂಬರ್ 10 ಅಂದ್ರೆ ಕ್ಯಾನ್ಸಲ್ ಮಾಡ್ರಿ 23 ಫಿಕ್ಸ್ ಮಾಡ್ರಿ ಫಸ್ಟ್ ಜನರಲ್ ಇಟ್ರಿ ನಾವು ಜನರಲ್ ಕೊಟ್ಟಾರಿ ನಮ್ದು 26 ನಾವು ಫಿಸಿಕಲ್ ಸರ್ 26 ಫಿಸಿಕಲ್ ಬೆಳಗಾವ್ ಬತ್ರಿ ಸ್ವಲ್ಪ ಬೆಳಗಾವ್ದ ಏನ್ ಐತಂದ್ರ ಗ್ರೌಂಡ್ ಹಾರ್ಡ್ ಐತ್ರಿ ಗ್ರೌಂಡ್ ಹಾರ್ಡ್ ಐತಿ ಗ್ರೌಂಡ್ ಅಂತಂದ್ರೆ ಈಗ ಗ್ರೌಂಡ್ ಒಳಗೆ ಓಡ್ಸಾಕ ಇಲ್ಲ ಸರ್ ರೋಡ್ ಸರ್ 5 ಗಂಟೆಗೆ ಸರ್ ರಿಪೋರ್ಟ್ ಮಾಡ್ತಾರೆ ಸರ್ 5 ಗಂಟೆಗೆ ಒಳಗ್ ಕರ್ಕೋತಾರ ಒಳಗ 5ರಿಂದ 5:30 ತನಕ ಒಂದ್ ಅರ್ಧ ತಾಸ ಒಳಗ್ ಕೂತಾರ ಅಂದ್ರ ಹೊರಗ್ ಒಂದ್ ಬೋರ್ಡ್ ಹಚ್ಚಿರ್ತಾರ 3 ಮಂದಿ ಒಂದ್ ದಿವಸ 3 ಮಂದಿ ಮಾಡ್ತಾರ ಸರ್ ಇಲ್ಲ ಸರ್ ನಂಬರ್ ಅಲ್ಲೇ ಬೋರ್ಡ್ ಹಚ್ಚಿರ್ತಾರ ನೋಟಿಸ್ ಬೋರ್ಡ್ಕ ಅಂದ್ರೆ ಈ 50 ಹುಡುಗರು 50 ಹುಡುಗ ಗ್ರೂಪ್ ಸಂಬಂಧ್ರಿ ನಮ್ ರೋಲ್ ನಂಬರ್ ಹೆಸರು ಬೇಕಿಂದ ಈಗ ಸೀರಿಯಲ್ ನಂಬರ್ ಹಚ್ಚಿರ್ತಾರ 1 to 100 ಅದ್ರ ನಂಬರ್ ಹೇಳ್ಕೊಂಡ್ ಹೋಗಿ ಹೇಳಿದ್ರಿ ಆ ಚೆಸ್ಟ್ ನಂಬರ್ ನಮ್ಗೆ ಕೊಡ್ತಾರ ಸರ್ ಚೆಸ್ಟ್ ನಂಬರ್ ಹಾಕೋತಿಲ್ರಿ ಅಪ್ ಟು ಮೆಡಿಕಲ್ ಮುಗಿತಕ ಚೆಸ್ಟ್ ನಂಬರ್ ನಮ್ ತಕ ಇರ್ಬೇಕು ಹಂಗ್ ಕಟ್ಟಿರ್ತಾರ ಕಟ್ಕೋಕ್ರಿ ಅಂತ ಸರ್ 5 ಗಂಟೆಗೆ ಒಳಗ್ ಹೋದ್ರಿ ಫಸ್ಟ್ ಥಂಬ್ ಇಂಪ್ರೆಷನ್ ಮಾಡ್ಸ್ಕೊಂಡ್ರಿ ಥಂಬ್ ಇಂಪ್ರೆಷನ್ ಸಹಿ ಮಾಡ್ಕೊಂಡ್ರಿ ಅಡ್ಮಿಟ್ ಕಾರ್ಡ್ ಆಧಾರ್ ಕಾರ್ಡ್ ಒಯ್ಬೇಕ್ರಿ ಆಧಾರ್ ಕಾರ್ಡ್ ಮಿಸ್ ಆಗಿತ್ತಂದ್ರ ಪ್ಯಾನ್ ಕಾರ್ಡ್ ಒಯ್ಬೇಕಲ್ಲ ಒಂದ್ ಒಟ್ಟು ಇರ್ಬೇಕ್ರಿ ಒರಿಜಿನಲ್ ಇರ್ಬೇಕು ಹಾ ಸರ್ ಒಯ್ಬೇಕ್ರಿ ಅಡ್ಮಿಟ್ ಕಾರ್ಡ್ ಜೊತೆಗೆ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಒಳಗ್ ಒಂದ್ ತಗೋತಾರ ನೋಡ್ಬಿಟ್ರಿ ಅದಾದ್ಮೇಲೆ ಕುಣಿಸ್ತಾರ್ರಿ ಒಂದ್ ಫಾರ್ಮ್ ಕೊಡ್ತಾರ ಸರ್ ಫಿಸಿಕಲ್ ಫಾರ್ಮ್ ಕೊಡ್ತಾರ ಅದಕ್ಕೆ ಲೆಫ್ಟ್ ತಂಬ್ರಿ ಫಿಸಿಕಲ್ ಫಾರ್ಮ್ ಜರ ತುಂಬೋದಿರ್ತೈತ್ರಿ ಆಮೇಲೆ ಮುಂದ ಅಲ್ಲೆಲ್ಲ ಚೆಕ್ ಮಾಡ್ತಾರ ಸರ್ ಫಿಸಿಕಲ್ ಫಾರ್ಮ್ ತುಂಬಿದಿಲ್ಲ ಕರೆಕ್ಟ್
ಏನೇನ್ ಐತಲ್ಲ ಕರೆಕ್ಟ್ ಮಾಡ್ತಾರ್ರಿ. ಅದಾದ್ಮೇಲೆ ಹೈಟ್ ಅಂದ್ರ ಅದ್ ಮುಗಿದ ಫೈಲ್ ಅವ್ರು ತಗೋತಾರ್ರಿ, ಫೈಲ್ ಒಂದ್ ಕೊಡ್ತಾರ್ರಿ, ಫೈಲ್ ಅವ್ರು ತಗೊಂಡ್ ಮಾತ್ರ ನಾವ್ ಫಿಸಿಕಲ್ ಬಿಡ್ತಾರ. ಫಿಸಿಕಲ್ ಫಸ್ಟ್ ಹೈಟ್ ಚೆಕ್ ಮಾಡ್ತಾರ ಸರ್. ಫಸ್ಟ್ ಹೈಟ್ 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 ಆದ್ಮೇಲೆ ಚೆಸ್ಟ್ ಹೈಟ್ ಆದ್ಮೇಲೆ ಚೆಸ್ಟ್ ಈಗ ಕೆಲವೊಬ್ರು ಹೇಳಾಕತ್ತಿದ್ರು 1 ಪಾಯಿಂಟ್ ಕಡಿಮೆ ಇತ್ತು ಅಂತಂದ್ರು ಹೌದ್ sir. ತಗೋತಾರು ಹಂಗ ಇಲ್ಲ ಸರ್, ಇಲ್ಲ ಸರ್, 0. ನನ್ ಮುಂದ್ ಸರ್, ನನ್ ಮುಂದ ಒಬ್ಬ ಹುಡುಗ್ರಿ 0.01 ಹೈಟ್ ಫೇಲ್ ಮಾಡ್ಯಾರ. ಹೈಟ್ ಫೇಲ್ Height ಅಲ್ಲೇ is- ಹೊರಗ ಹೊರಗ್ ಇಲ್ರಿ ಸರ್, ಕುಣಿಸಿ ಬಿಡ್ತಾರ. ಹೈಟ್ ಚೆಸ್ಟ್ ಆದವ್ರನ್ನ ಒಂದ್ ಜಾಗೃತಿ ಕುಣಿಸಿ ಬಿಡ್ತಾರ ಸರ್. ಅದ್ರ ನಮ್ ರನ್ನಿಂಗ್ ಬಿಟ್ಟಾಗ ಅವ್ರನ್ನ ಬಿಟ್ಬಿಡ್ತಾರ, ಸೈ ಮಾಡ್ಕೊಂಡ್ ಬಿಡ್ತಾರ. ರಿಜೆಕ್ಟ್ ಫಾರ್ಮ್ ಕೊಟ್ರ ಅಂದ್ರೆ ಎಲ್ಲಾರು ಫಾರ್ಮ್ ತುಂಬಿದ್ರೆ ಯಾತ್ರ ನಾಟ್ ಕ್ವಾಲಿಫೈ ಆದ್ರೆ ಅವ್ರ ಕೊಡ್ತಾರ ಸರ್. ಹಾ ಸರ್, ಹೈಟ್ ಚೆಸ್ಟ್ ಏನ್ ಪ್ರಾಬ್ಲಮ್ ಸರ್, ಜರ ಕಡಿಮೆ ಅದ್ರ ಬಿ ಪುಷಪ್ ಒಂದ್ ಸರ್ ಚಾನ್ಸ್ ಕೊಡ್ತಾರ, ಬಟ್ ಹೈಟ್ ಸರ್ ಕೊಡಲ್ಲ. ಹೈಟ್ ಏನು ಚಾನ್ಸ್ ಇಲ್ಲ ಸರ್. ಅಲ್ಲಿ ಫೈಲ್ ಎಲ್ಲಾ ತುಂಬ್ತಾರ್ರಿ ಅವ್ರ ಏನಿಲ್ಲ ಹೈಟ್. ಅದಾದ್ಮೇಲೆ ಗ್ರೂಪ್ ಮಾಡ್ತಾರ ಸರ್. ಗ್ರೂಪ್ ಮಾಡಿ ನೀರ್ ಗಿರ್ ಸ್ವಲ್ಪ ಕುಡ್ದ ಎಲ್ಲಾ ಅಂದ್ರೆ ವಾಶಿಂಗ್ ಮೇಲೆ ಹೋಗಿ ಬರ್ತಾರ್ರಿ. ಆಮೇಲೆ ಬೂಟ್ ಹಾಕೊಂಡ್ ರೆಡಿ ಆಗಿ ನಿಂತಾರ. ಕರೆಕ್ಟ್ ನಮ್ ಸರ್ 7:30 ಫಸ್ಟ್ ಗ್ರೂಪ್ ಬಿಟ್ಟಿದ್ದೆ ಸರ್. ಈಗ ಇನ್ನೊಂದು ಈಗ ಈಗ ಕೆಲವೊಬ್ರ ಬೂಟ್ ಹಾಕಿ ಪ್ರಾಕ್ಟೀಸ್ ಮಾಡಿರ್ತಾರ, ಕೆಲವೊಬ್ರು ಹಂಗ ಮಾಡಿರ್ತಾರ. ಈಗ ಅಲ್ಲಿ ನಾವು ಎರಡು ಮಾಡ್ಬೋದು ಸರ್. ನೀವ್ ಏನ್ ಬೂಟ್ ಹಾಕೊಂಡು ನಿಮ್ಗೆ ಹೆಂಗ ಸರ್ ನಮಗೆ ಹೆಂಗ್ ಕಂಫರ್ಟೇಬಲ್ ಸರ್ ಬೆಟರ್ ಬೂಟ್ ಹಾಕೊಂಡು ಓಡಿಸ್ಕೊಳ್ರಿ. ಯಾಕಂದ್ರೆ ಸರ್ ರೋಡ್ ಬಾಳ ಹಾರ್ಡ್ ಐತ್ರಿ ಸರ್. ಬೆಳಗಾವ್ ಹಾರ್ಡ್ ಸರ್ ರೋಡ್. ಬೆಳಗಾವ್ ಹಾರ್ಡ್ ಅಲ್ಲಿ ಮೈಸೂರ ಬೆಂಗಳೂರು ಓಕೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರ ಒಂದ್ 16 ಮೀಟರ್ ಗ್ರೌಂಡ್ ಐತ್ರಿ. ಬಟ್ ಮೈಸೂರು ಬೆಂಗಳೂರು ಬೆಳಗಾವ್ ಹಾರ್ಡ್ ಐತ್ರಿ ಸರ್. ಅದ್ರ ಸಂಬಂಧ ರೋಡ್ ನೀವ್ ಹೆಂಗ ಓಡ್ಸರ್ ನಿಮ್ಗೆ ಏನು ಆಗಲ್ಲ ಸರ್. ಓಡ್ಬೇಕು ಸರ್. ಮತ್ ಹೆಲ್ಪ್ ಮಾಡ್ತಾರ ಸರ್. JD ಫಿಸಿಕಲ್ ಹೆಲ್ಪ್ ಮಾಡ್ತಾರ ಸರ್. ಬಾರಿ ಇರ್ತಾರ ಸರ್ ಅವ್ರು. ಹೆಲ್ಪ್ ಮಾಡ್ತಾರೆ. ನಡಕ್ 2 ಸಲ ನಮ್ಗೆ ನೀರ್ ಇಟ್ರಿ ಸರ್, ಗ್ಲೂಕೋಸ್ ಇಟ್ರಿ. ಹಾ ಸರ್. ಬಟ್ ಬೆಳಗಾವ್ ರೋಡ್ 7:30 ಸರ್ ಪೈಲ ಗ್ರೂಪ್ ಬಿಟ್ರಿ. ಅವ್ರ ಹೊಳೆ ಬರೋದಕ್ಕೆ 8 ಆಯ್ತ್ರಿ. ಹೊಡ್ತಾರ ಸರ್. ಒಬ್ರು 19 ನಿಮಿಷ ಹೊಡ್ತಾರ. ನಾವ್ ವಿಚಾರ ಮಾಡುದಿಲ್ಲ ಸರ್. ನಮ್ದು ಏನ್ ಗುರಿ ರೀ 24 ನಿಮಿಷ. ನಮ್ಗೆ ಏನ್ ಹೇಳಿದ್ರಿ ಸರ್ ಹೊಸ್ತಾದ್ರಿ 23.59 ಸೆಕೆಂಡ್ ಆದ್ರೆ ನೀವು ಕರ್ಕೋತೀವಿ ಸರ್. ನಮ್ದು ಎಕ್ಸಲೆಂಟ್ ಇಲ್ಲ ಮಾರ್ಕ್ಸ್ ಸರ್. ಓಡಿ ಏನ್ ವೇಸ್ಟ್ ಐತ್ರಿ. ಸುಮ್ಮ ಏನಾತ್ರಿ ನಮ್ ಮುಂದ ಒಂದ್ ಹುಡುಗನ್ರಿ ಒಂದ್ ಎಕ್ಸಾಂಪಲ್ ಹೇಳ್ತಾನ್ರಿ. ಇನ್ನ 3 ನಿಮಿಷ ಐತ್ರಿ. ತಿರುಗಿ ಬಂದ್ ಬದ್ರಿ 100 ಮೀಟರ್ ಐತ್ರಿ ಫಿನಿಶಿಂಗ್ ಪಾಯಿಂಟ್. ಹೇಳಿಲ್ರಿ ಸರ್, ಯಾಕಂದ್ರೆ ಟಚ್ ಮಾಡೋದ್ರಿ ವಿಡಿಯೋ ಆಗ್ತಿರ್ತೀರಿ, ಲೈವ್ ವಿಡಿಯೋ ಹೋಗ್ತಿರ್ತೀರಿ ಬೆಂಗಳೂರು. ಯಾರು ಸರ್ ಎಬ್ಸೋದ್ ಇಲ್ರಿ ಅವ್ರನ್ನ. ಲೈವ್ ವಿಡಿಯೋ ಸ್ಟಾರ್ಟ್ ಇರ್ತಿದ್ರಿ. 100 ಮೀಟರ್ ಐತ್ರಿ. 5 ಸಲ ಎಲ್ಲಾರು ಕರ್ಯಾಕತ್ರಿ, ಚಪ್ಪಾಳ ಬಡದ್ರಿ. ಹೇಳಿಲ್ರಿ ಸರ್, ಬಿದ್ದ ಬಿಡ್ರಿ ತಿರುಗಿ ಬಂದ್ ಅವ್ನ ಹಾಸ್ಪಿಟ್ಲ್ ಹೋಗಿ. ಅವ್ನ್ ಫಿಸಿಕಲ್ ಫೇಲ್ ಆದ್ರಿ ಸರ್. 100 ಮೀಟರ್ 3 ನಿಮಿಷ 3 ನಿಮಿಷ ಹಿಂಗ ಆತ್ರಿ ಸರ್. ಬಾಳ ಇನ್ಸಿಡೆಂಟ್ ಆಗ್ತಾವ ಸರ್. ಅದಕ್ಕೆ ಅವ್ರು ಏನ್ ನಮ್ಮ ಟೈಮಿಂಗ್ ಪ್ರಕಾರ ನಾವು ಕರೆಕ್ಟ್ ಆಗಿ ಒಂದ್ ಲೆವೆಲ್ ಒಳಗ ನಾವು ಓಡ್ಬೇಕು. ನಾವು ಯಾರು ಸರ್ ಒಂದ್ ಮಂತ್ 1.5 ಮಂತ್ ಪ್ರಾಕ್ಟೀಸ್ ಮಾಡ್ರ ಏನ್ ಪ್ರಾಬ್ಲಮ್ ಸರ್. ಆರಾಮ್ ಓಡ್ಬೋದು ಸರ್. ಏನ್ ಬೇಕಾದ್ರೆ ಅಂಜಿಕೆ ಆಗ್ತಾರ. ಹಾರ್ಡ್ ಐತಿ ಗ್ರೌಂಡ್ ಹಂಗಿತ್ತು, ಏನು ಪ್ರಾಬ್ಲಮ್ ಸರ್. ನಾವ್ ಒಂದ ಮಂತ್ ಯೂಸ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಸರ್. ಒಂದ ಮಂತ್ ಮಾಡಿದ್ವಿ ಸರ್. ಆಮೇಲೆ ನಮ್ದು 8:30 ರನ್ನಿಂಗ್ ಬಿಟ್ಟು ಸ್ವಲ್ಪ ಬಿಸಿಲ್ ಇತ್ರಿ. ಬಟ್ ಓಡಿದ್ವಿ ಸರ್ ನಾವು 22 ನಿಮಿಷ ರನ್ನಿಂಗ್ ಕಂಪ್ಲೀಟ್ ಮಾಡಿದ್ರಿ. 22. ಈಗ ನೀವು ಆ ಫಿಸಿಕಲ್ ಅಲ್ಲಿ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮನೆಯೊಳಗೆ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಒಂದ್ ತಿಂಗಳ, ಅವಾಗ ಎಷ್ಟು ಟೈಮಿಂಗ್ ಆಗ್ತದೆ? ನಾನ್ ಟೈಮ್ ಸರ್ ನಮ್ ರೋಡ್ 23:30 ಕುಂಶನ್ ಸರ್. 23 ಅಲ್ಲಿ ಎಷ್ಟಾಗಿತ್ತು? 22.10 ಸರ್. 20 ನಿಮಿಷ 30 ಸೆಕೆಂಡ್ ಒಳಗ್ ಬರೀ ಸರ್. ಯಾಕಂದ್ರಿ ಇಲ್ಲಿ ಒಬ್ರು ಓಡ್ತೇವ್ ಸರ್, ಅಲ್ಲಿ ಗ್ರೂಪ್ ದಾಗ ಓಡ್ತೇವ್. ಒಬ್ರು ಓಡಿದಾಗ ತೇಗ್ ಹತ್ತೋದ ಬೆಡಪ ಇಟ್ಟ ಸಾಕ್ ನಾವ್ ಓಡ್ಬಾರ್ದು. ಬಟ್ ಅಲ್ಲಿ ಅನ್ಸಲ್ರಿ ಸರ್, ನಾವ್ ಓಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಮತ್ ಇನ್ನೊಂದ್ ಅಂಜಿಕ್ ಸರ್, ನಾ ಫೇಲ್ ಆದೇನಲ್ಲ, ನಾ ಪಾಸ್ ಆಗ್ಬೇಕು, ಇಷ್ಟೊಂದು ಅಂಜಿಕ್ರಿ ಸರ್. ಮತ್ ಹುಡುಗರ ಓಡೋಂಗ ಮಾಡ್ತಿದ್ರು. ನಾವ್ ಓಡಿದ್ವಿ ಸರ್. ಪ್ರಾಕ್ಟೀಸ್ ಯಾರು ಪ್ರಾಕ್ಟೀಸ್ ಮಾಡಿದ್ರು ಸರ್. ನಾ ಒಂದ್ ಎಕ್ಸಾಂಪಲ್ ಹೇಳ್ತಾನೆ. 88 ವೇಟ್ ರೌಂಡ್ ಹುಡುಗ ವೇಟ್ ರೀ. 188 ಹೈಟ್ ರೀ. 88 188 ಅವ್ರು ರನ್ನಿಂಗ್ ಮಾಡ್ತಾರೆ ಸರ್. 23 ನಿಮಿಷ 10 ಸೆಕೆಂಡ್ ಬಂದ್ರ. 23 ನಿಮಿಷ 50 ಸೆಕೆಂಡ್ ಬಂದ್ರೆ ಬಿ ಚಪ್ಪಾಳೆ ಬಿಡ್ತಾರೆ ಸರ್. ಅದೊಂದು ಭಾಳ ಇದೆ ರನ್ನಿಂಗ್ ಫುಲ್ ಸರ್. ಫುಲ್ ಫಿಸಿಕಲ್ ಪ್ರಾಬ್ಲಮ್ ಫುಲ್ ಸರ್. ಅದಾದ್ಮೇಲೆ ಸರ್ ಎಲ್ಲ ಕುಣಿಸಿರ್ರಿ ಕ್ಯಾಂಟೀನ್ಗೆ ಹೋದ್ರಿ ಸರ್. ಏನ್ ತಿನ್ನೋರು ಅಲ್ಲಿಂದ್ರ ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದ್ರಿ ನಾವು. ಡಾಕ್ಯುಮೆಂಟ್ ವೆರಿಫಿಕೇಶನ್ ದಾಗ ಏನ್ ಮಾಡ್ರ ಸರ್, ಆಧಾರ್ ಕಾರ್ಡ್ ರೀ ಒಂದ್ ಜೆರಾಕ್ಸ್ ಇರ್ತೈತ್ರಿ, ಅಡ್ಮಿಟ್ ಕಾರ್ಡ್ 2 ಹೋಗ್ಬೇಕು ಸರ್. ಯಾಕಂದ್ರೆ ಫಿಸಿಕಲ್ ದಾಗ ಒಂದ್ ಇಸ್ಕೊತಾರಿ, ಮೆಡಿಕಲ್ ದಾಗ ಒಂದ್ ಅಡ್ಮಿಟ್ ಕಾರ್ಡ್ ಬೇಕು ಸರ್. ಮತ್ರಿ 10th ಮಾರ್ಕ್ಸ್ ಕಾರ್ಡ್ ರೀ. ಒರಿಜಿನಲ್ ಒಂದ್ ಇದು ಜೆರಾಕ್ಸ್ ರೀ. ಸೆಕೆಂಡ್ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ಇರ್ಬೋದು ನಿಮ್ ಮನ್ಸ್ರ. ಈಗ ಇನ್ನೊಂದ್ ಇದನ್ನ ಈಗ ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ದು ಡಿಗ್ರಿ ಆಗೈತಿ PUC ಆಗೈತಿ ಅಂತ ನಾವ್ ಹಾಕಿರ್ತೇವೆ. ಅಲ್ಲಿ ಕೇಳ್ತಾರ ಅವ್ರ ಅದನ್ನ? ಇಲ್ಲ ಸರ್, ನೀವು ಡಿಗ್ರಿ ಏನ್ ಕೇಳಲ್ರಿ. ನಿಮ್ ಮನಸ್ಸು ಇದ್ರೆ ಕೊಡ್ಬೋದು ಡಿಗ್ರಿ. ಅಲ್ಲಿ ಹಾಕಿದ್ವಿ ಅಂದ್ರೆ ಅಲ್ಲೇನ್ ಕೇಳಲ್ಲ ಸರ್. 10th ಫಿಕ್ಸ್ ಸರ್. ಅದು ಫಿಕ್ಸ್. ಈಗ ನಾ ಡಿಗ್ರಿ ಆಗೈತೆ ಅಂತ ಹಾಕಿರ್ತೇನೆ, ಬಟ್ ನಂದು ಆಗಿರಂಗಿಲ್ಲ ಡಿಗ್ರಿ. ಅದು ಕೂಡ ನಾ ಡಿಗ್ರಿ ಆಗೈತೆ ಅಂತ ಹಾಕಿರ್ತೇನೆ. ಅಲ್ಲಿ ಅವ್ರು ಡಿಗ್ರಿ ಅವ್ರು ಹೇಳ್ತಾರ ಸರ್. ನೀವು ಕೊಡೋದ್ರ ಕೂಡ್ಲಿಕ್ಕೆ ಏನು ಪ್ರಾಬ್ಲಮ್ ಏನು ಕೇಳಲ್ಲ ಸರ್. 10th ಮಾತ್ರ ಫಿಕ್ಸ್ ಸರ್. 10th ಸೆಕೆಂಡ್ ನಾನ್ ಸರ್ 10th ಕೊಟ್ಟೆ. ಸೆಕೆಂಡ್ ಆಮೇಲೆ ಡೊಮಿಷಿಯಲ್ ಸರ್, ಕ್ರೂಷಿಯಲ್ ಡೇಟ್ ಕೇಳ್ತಾರ ಸರ್. ಅದು ಇಂಪಾರ್ಟೆಂಟ್ ಪಾರ್ಟ್. ಕ್ರೂಷಿಯಲ್ ಡೇಟ್ ಜನರಲ್ ಡೊಮಿಷಿಯಲ್ ಕ್ರೂಷಿಯಲ್ ಡೇಟ್ ರೀ. ಕ್ರೂಷಿಯಲ್ ಡೇಟ್ ಸಪೋಸ್ ಇರ್ಲಿಲ್ಲ ಅಂದ್ರೆ ಹಳೇದ್ ಇರ್ಬೇಕು. ಹಳೇದ್ ಎಲ್ರಿ ಮಿಸ್ ಆಗ್ತದ ರೆಸಿಡೆನ್ಸಿಯಲ್ ಇರ್ಬೇಕು. ರೆಸಿಡೆನ್ಸಿಯಲ್ ಅದು ಇಂಗ್ಲಿಷ್ ಒಳಗೆ ತೆಗ್ದು ಎರಡು ಇಂಗ್ಲಿಷ್ ಸರ್. ಡೊಮಿಷಿಯಲ್ ವಿತ್ ರೆಸಿಡೆನ್ಸಿಯಲ್ ಎರಡು ಇಂಗ್ಲಿಷ್ ಇರ್ಬೇಕು. ಸ್ಟೇಟ್ ಈಗ ಇನ್ನೊಂದು ಈಗ ಅಲ್ಲಿ ಡೊಮಿಸಿಯಲ್ ಮತ್ತು ರೆಸಿಡೆನ್ಸಿಯಲ್ ಹೇಳಿರ್ತಾವ. ಈಗ ಅಲ್ಲಿ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಈಗ ಮೊನ್ನೆ ನನಗೆ ಒಬ್ಬ ಕಾಲ್ ಮಾಡಿದ್ರು, ಅವರು ಡೊಮಿಸಿಯಲ್ ತೆಗ್ಸೋ ಬದ್ಲಿ ರೆಸಿಡೆನ್ಸಿಯಲ್ ತೆಗ್ಸಿದ.
ಅವ್ರದ್ದು ಹೆಂಗೀಗ ಪರ್ ಸರ್ ಡೊಮಿಷಲ್ ಫಿಕ್ಸ್ ಬೇಕು. ಬೇಕಾ ಡೊಮಿಷಲ್ ಇಲ್ಲ ಆದ್ರೆ 3 ವರ್ಷ ಟೈಮ್ ಕೊಡ್ತಾರ್ರಿ ಡಾಕ್ಯುಮೆಂಟ್, ಅದಿಲ್ಲ ಅಂದ್ರೆ ಫೇಲ್ ಮಾಡ್ತಾರ. ಫೇಲ್ ಒಟ್ ಅದನ್ನ ಬೇಕೇ ಡೊಮಿಷಿಯಲ್ ಬೇಕು ಸರ್. ರೆಸಿಡೆನ್ಸಿಯಲ್ ಇಲ್ಲದ್ರೆ ನಡೀತದೆ, ಬಟ್ ಡೊಮಿಷಿಯಲ್ ಬೇಕು. ಡೊಮಿಷಿಯಲ್ ಕ್ರೂಷಿಯಲ್ ಡೇಟ್ ಇಲ್ಲ ಆಗಿತ್ತಂದ್ರ ರೆಸಿಡೆನ್ಸಿಯಲ್ ಕೇಳ್ತಾರ. ರೆಸಿಡೆನ್ಸಿಯಲ್ ಕೇಳ್ತಾರ. ಇಲ್ಲ ಡೊಮಿಷಿಯಲ್ ಹಳೇದಿರ್ಬೇಕು. ಅವ್ರು ತೋರ್ಸ್ಬೇಕಷ್ಟ. ಬಟ್ ಅವ್ರು ತೋರ್ಸಾಕ್ರಿ ಎಲ್ಲ ಒಂದೊಂದ್ಸಲ ಒಂದೊಂದ್ ಜೆರಾಕ್ಸ್ ಹೋಗ್ತಾರ್ರಿ. 2 ಫೋಟೋ 4 ಫೋಟೋ ಹೋಗ್ರಿ ಸರ್. ಒಂದ್ ಫಿಸಿಕಲ್ ಕ್ರಿ, ಒಂದ್ ಮೆಡಿಕಲ್ ಕ್ರಿ, 2 ವೆರಿಫಿಕೇಶನ್ ಹೋಗ್ತಾರ್ರಿ. 4 ಫೋಟೋ ಹೋಗ್ಬೇಕ್ರಿ. ಅದ್ ಮೆಡಿಕಲ್ ಆಯ್ತು ಸರ್ ನಮ್ದ. ಮೆಡಿಕಲ್ ಮುಗಿದ್ಮಂತ ಅಲ್ಲಿ ಒಂದ್ ಫಾರ್ಮ್ ಹೋಗ್ತಿತ್ತು. ಅಂದ್ರೆ ನಿಮ್ ಪಪ್ಪನ ವಯಸ್ಸ, ನಿಮ್ ಮಮ್ಮಿ ವಯಸ್ಸ, ಏನ್ ಮಾಡ್ತಾರ ಎಲ್ಲ ಒಂದ್ ದೊಡ್ಡ ಫಾರ್ಮ್ ಇರ್ತಿತ್ತು ಸರ್. ನಿಮ್ ಅಕ್ಕಗಳು ಅಷ್ಟೇ ಎಲ್ಲ ಅದ್ ಫಾರ್ಮ್ ಕೊಡ್ತಾರೆ. ಎಲ್ಲಾ ಕೂತ್ ಹೇಳ್ತಾರ ಸರ್ ಅವ್ರ. ಎಲ್ಲಾ ತುಂಬಿದ್ಮೇಲೆ ಮೆಡಿಕಲ್ ಸ್ಟಾರ್ಟ್ ಆತಾರ ಸರ್. 4 ಗಂಟೆ ಆಗಿತ್ರಿ. 26 ತಾರೀಕು 4 ಗಂಟೆ ಫುಲ್ ಬಾಡಿ ಎಲ್ಲ ಚೆಕ್ ಮಾಡ್ತಾರ ಸರ್. ಎಲ್ಲಾ ನೊಕ್ನಿ ಹರ್ನಿ ಕೈ ಕಾಲ್ ಎಲ್ಲಾ ಚೆಕ್ ಮಾಡ್ತಾರ ಸರ್. ಸ್ವಲ್ಪ ಆದಷ್ಟು ಎಲ್ಲಾ ಹುಡುಗರು ಕಿವಿ ಎಲ್ಲಾ ಸ್ವಚ್ಛ ಮಾಡ್ಕೊಂಡ್ ಹೋಗ್ರು ಬೆಟರ್ ಸರ್. ಕಿವಿ ಪಾಯಿಂಟ್ ಬೇಡತ್ತಾರ ಸರ್. ಅಂದ್ರ ಒಳಗಿನ ಹೊಲ್ಸ್ ಎಲ್ಲಾ ತಕೊಂಡ್ ಹೋಗೋದ್ರ ಚಲೋ ರೀ. ಮತ್ತ ಅಲ್ಲಿ ಸರ್ ಇನ್ನೊಂದ್ ಏನ್ ಅನ್ಸೋದಿಲ್ಲ ಸರ್. ನಮ್ ಹುಡುಗರು ಮೇನ್ ಹಳ್ಳಿ ಹುಡುಗರು ಅನ್ಸ್ತಾರ. ಹುಡುಗರು ಅಲ್ಲಿ ಡಿಸ್ಟೆನ್ಸ್ ಆಗ ಸರ್ ಗೊತ್ತಿರ್ತೈತ್ರಿ. ಬಟ್ ಇಂಗ್ಲಿಷ್ ಅಂದ್ ಬಿಡ್ತಾರ. ವಿ ವಾಯ್ ಬಿ ಅಂತ ಅಂದೋದಿಲ್ಲ ಸರ್. ಮತ್ ಏನ್ರಿ ಡಿಸ್ಟೆನ್ಸ್ ನಿಲ್ಲೋದಿಲ್ರಿ ಸರ್. ಯಾರು ನಿತ್ರ ಅವ್ರಿಗೆ ಡೌಟ್ ಬರುತ್ತೆ ಸರ್. ಹೇಳೇ ಬಿಡ್ತಾರೆ ಸರ್. ಅಂದ್ರ ಸರ್ ಅವ್ರಿಗೆ ಡೌಟ್ ಕಾಣತಿಲ್ಲ ಸರ್ ಅಂತ ಹಿಂಗ್ ಹೇಳೇ ಬಿಡ್ರಿ ತಪ್ಪಲಿ. ಯಾಕಂದ್ರ ಹೇಳ್ತಿಲ್ರಿ ನಾನು ಒಂದ್ ಸ್ವಲ್ಪ ತಪ್ಪಿನ್ರಿ ಸರ್. ನಾ ತಪ್ಪಿನ್ರಿ. ಬಟ್ ಹೊಳೆ ಅದಕ್ಕೆ ಬಂದ್ರು ಅದ್ ಕರೆಕ್ಟ್ ಏನ್ರಿ ಬಿಟ್ಟು ಬಿಟ್ರಿ. ಹಿಂಗೈತ್ರಿ ಸರ್ ವಿಷಯ. ಆಯ್ತ್ರಿ ಅಲ್ಲಿಂದ ಮೆಡಿಕಲ್ ಒಬ್ಬ ಸರ್ 7 ಮಂದಿನ ಚೆಕ್ ಮಾಡ್ತಾರ ಸರ್. ಈಗ ಅಲ್ಲಿ ಮೆಡಿಕಲ್ ದೊಳಗೆ ಹೆಚ್ಚ ಪಾಯಿಂಟ್ ಯಾವ್ದು ಬರಾಕತ್ತಾರ ಮೇನ್ ರೀ ಸರ್. ನಮ್ ಇದ್ರಾಗ್ರಿ ಕಿವಿ ಕಾಣ್ರಿ ಡಿಸ್ಟೆನ್ಸ್ ರೀ ಕಿವಿ ಡಿಸ್ಟೆನ್ಸ್ ಮತ್ ಫ್ಲಾಟ್ ಫುಟ್ ಸರ್. ಫ್ಲಾಟ್ ಫುಟ್ ಸರ್. ಅವ್ ಮೂರಂತೂ 3 ಫಿಕ್ಸ್ ಅವನ ಬರತಾರ ಸರ್. ಮೇನ್ ವಿಶೇಷ ಉಳ್ದ ಕಲ್ಲ ಕಿಕ್ ಬಟ್ ಎಲ್ಲ ಬಟ್ ಸರ್ ಒಬ್ಬನ್ ಹುಡುಗ ಬಟ್ ಬರ್ದ್ರಿ. ಬಟ್ ಹಿಂದ ಮುಂದ ಬಾಳ ಇರ್ಬಾರ್ದು. ಹಿಂದ ಮುಂದ ಆದ್ರ ಯಾವ ಲೆವೆಲ್ ಹಿಂಗಿರ್ಬೇಕು ಕರೆಕ್ಟ್ ಅಂದ್ರ ಒಂದ್ ಲೆವೆಲ್ ಇರ್ಬೇಕು. ಬಾಳ ಅಂದ್ರ ಸ್ವಲ್ಪ ಅವ್ರು ಹಿಂದಿರ್ತಾವ್ರಿ. ಮತ್ತೆ ಕೈ ಸರ್ ಕೈ ಮುರ್ದ ಹಿಂಗಿಲಿ ಇಂಚ್ ಇರ್ಬೇಕು ಸರ್. ಸರ್ ಮೆಡಿಕಲ್ ಫಾಸ್ಟ್ ಸ್ಟ್ರಿಕ್ಟ್ ಚೆಕ್ ಮಾಡ್ತಾರ. ಅದೊಂದ್ ನಾವು ಸ್ಟ್ರಿಕ್ಟ್ ಅಂದ್ರೆ ಅಂಜೋದಿಲ್ಲ ಸರ್. ಅಂಜಿತ್ತಂದ್ರ ಫೇಲ್ ಆಗ ಸರ್. ಆರಾಮ್ ನಾವ್ ನಾರ್ಮಲ್ ಹೆಂಗಿರ್ತಾರ ಹಂಗ್ ಚೆಕ್ ಮಾಡ್ರ ಅವ್ರಿಗೂ ಸರ್ ಡೌಟ್ ಬರಲ್ರಿ. ನಾವ್ ಹೆಂಗ್ ನಾರ್ಮಲ್ ಹಾ ಅದಕ್ಕೆ ಸರ್ ಅದ್ ಮಾಡ್ರಿ ನಮ್ದ್ರಿ ಹೊರಗ್ ಬಿಟ್ರಿ. ಹೊರಗ್ ಬಿಟ್ ಮತ್ ಒಳಗ್ ಕರ್ BP ಚೆಕ್ ಮಾಡ್ತಾರ ಸರ್. ಇಂಪಾರ್ಟೆಂಟ್ ಮೇನ್ BP ನೀರ್ ಕುಡ್ದು ಒಳಗ್ ಹೋಗ್ ಸರ್. ನೀರ್ ಕುಡ್ದ ಹೊರಗ್ ಬಿಟ್ಟಿರ್ತಾರ. ನೀರ್ ಕುಡಿದ್ರೆ ಅಂದ್ರೆ ನೀರ್ ಕುಡಿತಂದ್ರೆ BP ಕರೆಕ್ಟ್ ತೋರ್ಸೈತಿ. ಯಾಕಂದ್ರೆ ಜರ ಅಂಜಿರ್ತೀವ್ರಿ. ಯಾರಾದ್ರೂ ನಾನು ಅಂಜಿನಿ ಸರ್. ನೀರ್ ಕುಡ್ದು ಒಳಗ್ ನಮ್ ಹುಡುಗ ಗೈಡೆನ್ಸ್ ಮಾಡಿದ ಫ್ರೆಂಡ್ ರೀ. ನೀರ್ ಕುಡ್ದು ಒಳಗ್ ಹೋಗಿದ್ರಿ. ಫಸ್ಟ್ BP ಚೆಕ್ ಮಾಡ್ರಿ. BP ಚೆಕ್ ಮಾಡ್ಕೋತಾರಿ. ಕಲರ್ ಬೈಂಡ್ನೆಸ್ ತೋರ್ಸಿದ್ರು ಸರ್. ಅವ್ರ ಡಾಕ್ಟರ್ ಸಾಹೇಬ್ ಕಲರ್ ಬೈಂಡ್ನೆಸ್ ರೀ. ಅದು ತಪ್ಪೋದಿಲ್ಲ ಸರ್. ಅವ್ರು ಕಲರ್ ಬೈಂಡ್ನೆಸ್ ಒಂದ್ ಏನ್ ಇಂಪಾರ್ಟೆಂಟ್ ರೀ. ಪೈಲಾ ಇಂಗ್ಲಿಷ್ ಅಕ್ಷರ ಬರ್ತಾವ. ಆಮೇಲೆ ಕನ್ನಡ, ಆಮೇಲೆ ಬ್ಲಾಂಕ್ ಇರ್ತಾವ್ರಿ. ಏನು ಇರಂಗಿಲ್ರಿ. ಅದ್ರ ಗುಂಡ್ಲೆ ಚಿಹ್ನೆ ಬರ್ದಿರ್ತೈತಿ ಇರಂಗಿಲ್ರಿ. ಅದು ಇದಕ್ ಬುಕ್ಕಕ್ಕ ನಮ್ ಹುಡುಗರು ಏನ್ ಮಾಡ್ತಾರ್ರಿ ಏನ್ರಿ ಏನ್ರಿ ಹಾ ಸರ್ ಹಿಂಗ ಹಾ ಸರ್ ಪಾಯಿಂಟ್ ಬಿಡ್ತಾರ. ಒಟ್ಟ ಹೇಳುದಿಲ್ರಿ ಬ್ಲಾಂಕ್ ಅದ್ ಬ್ಲಾಂಕ್ ಅನ್ನೋದು. ಮತ್ ಇನ್ನೊಂದ್ ಹೆಂಗಿರ್ ಸರಿ ಅದ ಬ್ಲಾಂಕ್ ಆದ್ಮೇಲೆ ಜಿಗ್ ಜಾಗ್ ಇರ್ತಾವ. ಹಿಂಗ್ ಇರ್ತಾವ. ಅದ ಹಿಂಗ್ ತೋರ್ಸ್ಬೇಕ್ರಿ ಸರ್. ನಾ ಹೆಂಗ್ ಹತ್ರ ಆಕಾರ ಐತಿ ಮ್ಯಾಲ ಐತಿ. ಅದ್ರ ಒಂದ್ ಸ್ಟಾರ್ಟಿಂಗ್ ಪಾಯಿಂಟ್ ಒಂದ್ ಎಂಡಿಂಗ್ ಪಾಯಿಂಟ್ ಇರುತ್ತೆ. ಈಗ ಅಲ್ಲಿ ಯಾವ ಕಲರ್ ಅನ್ನ ಗುರ್ತ ಹಿಡಿಬೇಕಲ್ಲಿ? ಕಲರ್ ಇಲ್ರಿ ಸರ್. ನಂಬರ್ ಇರ್ತಾವ ಸರ್ ಒಳಗ. ನಂಬರ್ ಇರ್ತಾವ. ಹಾ ಈ ಕಲರ್ ಮ್ಯಾಲ ಇರ್ತಾವ. ಒಳಗ ಒಂದ್ ನಂಬರ್ 7 8 ಹಿಂಗ್ ಪೇಜ್ ಹೊರಸ್ಕೊತ ಹೋಗ್ತಾರ ಸರ್. ಪೇಜ್ ಹೊರಸ್ಕೊತ ಬ್ಲಾಂಕ್ ಪೇಜ್ ಒಂದ್ ಹಾಕಿರ್ತಾವ್ರಿ. ಆಮೇಲೆ ಈಗ ಜಿಗ್ ಜಾಗ್ ಒಂದ್ ಆಕಾರ ಇರ್ತಾವ್ರಿ. ಅವನ್ನೆಲ್ಲ ಚೆಕ್ ಮಾಡೋದು ಸರ್. ಸಮಾಧಾನಲೇ ಹೇಳಿದ್ರು ಅವ್ನು. BP ಚೆಕ್ ಮಾಡ್ತಾರ ಸರ್. ಆಮೇಲೆ ಒಂದ್ ಡೈಜೆಸ್ಟ್ ಗಟ್ಟಿಗೆ ಇರ್ತಾರ ಸರ್. ಮುಂದ ಸಣ್ಣ ಅಕ್ಷರ ಇರ್ತಾವ. ಅಂದ್ರ ನಾವು ಇಂಗ್ಲಿಷ್ ತೊದಲ್ಬಾರ್ದ್ರಲ್ಲ. ಕಣ್ ಮುಚ್ಚ ಅಂತಾರ್ರಿ. ಒಂದ್ ಕೈಲಿ ಕಣ್ ಮುಚ್ಚಿ ಒಂದ್ ಕೈಲಿ ಓದ್ಬೇಕ್ರಿ ಸರ್. ತಪ್ಪ ಓದ್ರಿ ನೀವು ಕರೆ ತೊದಲೋದ್ರಿ ಸರ್. ಅಲ್ಲಿ ನಿಲ್ಲೋದಿಲ್ರಿ. ಒಟ್ ಏನೋ ಓದ್ರಿ. ಒಟ್ ಇಂಗ್ಲಿಷ್ ನಾ ಎಡ ಶಬ್ದ ಸರ್ ಹಿಂಗ್ ಓದಿನ್ರಿ. ಈಚೆ ಕಡೆ ಆದ್ರಿ ಹೋಗಂದ್ರಿ ಅಂತ. ಅದು ಆಯ್ತ್ರಿ ಸರ್. ಮರ್ದೂಸ್ರಿ 5 ಗಂಟೆಗೆ ಬಂದ್ರಿ ನಮ್ಗೆ ರಿಪೋರ್ಟಿಂಗ್. 5 ಗಂಟೆಗೆ ಮತ್ ಬಂದ್ರಿ. ಸಿವಿಲ್ಕ್ ಹೋದ್ರಿ ನಮ್ರಿ ಮೆಡಿಕಲ್. ಫಸ್ಟ್ ಚೆಸ್ಟ್ ಎಕ್ಸ್ರೇ ಮಾಡ್ರಿ. ಆಮೇಲೆ ಯೂರಿನ್ ಮಾಡ್ರಿ. ಆಮೇಲೆ ಬ್ಲಡ್ ಮಾಡ್ರಿ ಸರ್. ಬ್ಲಡ್ ಟೆಸ್ಟ್ ಮಾಡ್ರಿ. ಆಮೇಲೆ ಅದು ಸರ್ ನಮ್ಗೆ ರಿಪೋರ್ಟ್ ಕೊಡ್ತಾನಂದ್ರೆ ಕೊಡ್ಲಿಲ್ರಿ ಸರ್. ಅಲ್ಲಿ ಸರ್ ಅಲ್ಲೇನೋ ಡಾಕ್ಟರ್ ಇಲ್ಲ ಕೊಡ್ಲಿಲ್ರಿ ಸರ್. ಆಮೇಲೆ ಶನಿವಾರ ಐತ್ರಿ 2 ಸುಟ್ಟಿಯನ್ನ ಸೋಮವಾರ ಬಂದ್ರಿ. ಸೋಮವಾರ 12 ಗಂಟೆಗೆ ರಿಪೋರ್ಟಿಂಗ್ ಇತ್ರಿ. ಹೋದ್ರಿ ಒಳಗ್ ಮಾಡ್ರಿ. ಬಸ್ ಸಾಯಂಕಾಲ 8 ಗಂಟೆ ಕುಣಿಸ್ರಿ ಸರ್. ನಮ್ಮ ಅದ್ 8 ಗಂಟೆಗೆ ರಿಪೋರ್ಟ್ ಇರಿ ಸರ್. ನಮ್ ಗ್ರೂಪ್ ಸರ್ 55 ಮಂದಿ ಪಾಸ್ ಆಗಿದ್ರು ನಾವ್ರಿ. ಅದು ಸ್ಪೀಚ್ 55 ಮಂದಿದಾಗ 5 ಮಂದಿ ಸರ್ ಇದನ್ ಫೇಲ್ ರೀ. ಡಾಕ್ಯುಮೆಂಟ್ ಅಂದ್ರ ಹೊಳಿ ಕಳ್ಸಿರ್. ಒಬ್ಬ 2 ಮಂದಿ ಬರ್ಲೋಗ್ರಿ ಸರ್. ಒಂದ್ 47 48 ಮಂದಿ ಸರ್ ಅದು ಸಿದ್ರು ನಾವ್ ಮೆಡಿಕಲ್. 8 ಮಂದಿ ಮೆಡಿಕಲ್ ಬರ್ತಾರ ಸರ್. 8 ಮಂದಿಗೆ ಅಟ್ಟು ಸರ್ ಮೆಡಿಕಲ್ ದಾಗ ಬರೆಯಬೇಕಾದ್ರೆ ಮತ್ತೊಮ್ಮೆ ಪಾಯಿಂಟ್ ಚೆಕ್ ಮಾಡ್ತಾರ ಸರ್. ಅದು ಆಗಿರ್ತೈತ್ರಿ. ಅಲ್ಲಿಂದ ಬೆಳಗಾವಿಂದ ರಿಪೋರ್ಟ್ ಬರ್ತಾವ ಸರ್. ಸಿವಿಲ್ ದಿಂದ ಎಲ್ಲಾ ಮತ್ ಫಾರ್ಮ್ ಫಿಲ್ ಮಾಡ್ತಿರ್ತಾರ್ರಿ. ಮತ್ತೊಮ್ಮೆ ಚೆಕ್ ಮಾಡ್ತಾರ ಸರ್. ಇನ್ ಬರಿಬೇಕು ಬ್ಯಾಡ ಹುಡುಗ ಮತ್ತೊಮ್ಮೆ ಬರಿತಾರ ಸರ್. ಆಮೇಲೆ ಅವಾಗೂ ಸಿಕ್ತಂದ್ರ ಬರ್ದ್ ಬಿಡ್ತಾರ ಸರ್. ನಮ್ 8 ಮಂದಿದ್ ಬರೋ ಸರ್ 4 ಮಂದಿ ಫ್ರೆಶ್ ಮಾಡಿದ್ರಿ. 4 ಮಂದಿ ಫ್ರೆಶ್ ಆದಾಗ
ಮುಗಿತ್ರಿ ಸರ್. ಹ್ಮ್. ಮತ್ ಇನ್ನೊಂದ್ ಸರ್ ಅಲ್ಲಿ ಒಳಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಾಗ ಎಲ್ಲಾರು ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೇಕು ಸರ್. ಸೆಲ್ಫ್ ಅಟೆಸ್ಟೆಡ್ ಅದ ಆ ಸೆಲ್ಫ್ ಅಟೆಸ್ಟೆಡ್ ಜೆರಾಕ್ಸ್ ಸರ್. ಯಾಕಂದ್ರೆ ಇಲ್ಲೇ ಒಬ್ಬೊಬ್ರ ಹೈಸ್ಕೂಲ್ ಇಂದ ಮಾಡ್ಕೊಂಡ್ ಹೋಗಿರ್ತಾರ ಈಗ ಅಟೆಸ್ಟೆಡ್ ರೀ. ಬಟ್ ನಾವು ಮಾಡ್ಬೇಕು. ನನ್ನ ಒಳಗೊಂದ್ ಈಗ ಯಾವ್ದು ಇತ್ತಂದ್ರ ನಡೀತೈತಿ ಹೈಸ್ಕೂಲ್ದವ್ರು ಇದ್ರ ಮಾಡಿದ್ರೆ ನಮ್ದು ಫಸ್ಟ್ ನಮ್ದು ನಮ್ಮದು ಅಲ್ಲೇ. ಮೇನ್ ನೋಡ್ತಾರ ಸರ್. ಸೆಲ್ಫ್ ಅಟೆಸ್ಟೆಡ್ ನಮ್ಮ ಸಹಿ ಮಾಡಿದ್ರು ಮ್ಯಾಲ ಸೆಲ್ಫ್ ಅಟೆಸ್ಟೆಡ್ ಬೇರೆ ಬೇಕು ಸರ್. ಎಲ್ಲಾ ಡಾಕ್ಯುಮೆಂಟ್ ಮಾಡ್ಬೇಕ್ರಿ. ಅಂದ್ರೆ ಅವ್ರು ಮಾಡ್ತಿರ್ತಾರ ಸರ್. ನಾನು ಮಾಡ್ತೀನಿ ಸರ್. ಎಕ್ಸಾಂಪಲ್ ನಾ ಮಾಡ್ತೀನಿ ಒಳಗ್ ಕರ್ಸಿ ನಮ್ ಮಾಡ್ಸಿದ್ರಿ ಬಿಟ್ರೆ 8 ಗಂಟೆಗೆ ನಮ್ ಕ್ವಾಲಿಫೈ ಹೇಳಿದ್ರಿ. ಹೇಳಿ ಡಿಸೆಂಬರ್ ರಿಸಲ್ಟ್ ಬರಸ್ ಸರ್. ಇನ್ ಅದ್ರ ಮ್ಯಾಗಿಂದ್ರಿ ಇನ್ನೇನ್ ದೇವ್ರ ಮ್ಯಾಗಿಂದ ವಿಷಯ ಏನು ಅದ್ ಮಾಡೋಷ್ಟು ನಾವ್ ಹೆಲ್ಪ್ ಮಾಡಿದ್ವಿ ಸರ್. ಹಾಗೆ ಆಗುತ್ತೆ. ಓಕೆ, ಸೊ ಇದೆಲ್ಲಾ ನಮಗೆ ಮಾಹಿತಿಯನ್ನ ನೀಡಿದ್ರಿ. ಯಾವ ರೀತಿ ನಿಮ್ಮ ಪ್ರಿಪರೇಷನ್ ಇತ್ತು, ಆಮೇಲೆ ಯಾವ ರೀತಿ ನೀವು ಫಿಸಿಕಲ್ ಮೆಡಿಕಲ್ ಯಾವ ರೀತಿ ಮಾಡ್ಕೊಂಡ್ ಅಂತೇಳಿ. ಈಗ ಲಾಸ್ಟ್ ಏನು ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಒಂದ್ ಐತಿ ಏನು ಅಂತಂದ್ರೆ ಕಟ್ ಆಫ್ ಎಷ್ಟ್ ನಿಲ್ಬಹುದು, ಫೈನಲ್ ಕಟ್ ಆಫ್ ಹೇಳ್ರಿ ಅಂತ ಅದನ್ನ ಮೆಸೇಜ್ ಮಾಡ್ತಿರ್ತಾರೆ. ಫೈನಲ್ ಕಟ್ ಆಫ್ ಹೇಳ್ರಿ ಎಷ್ಟ್ ಆಗ್ಬಹುದು. ಈಗ ನಿಮ್ಮ ಅನುಭವಕ್ಕೆ ತಕ್ಕಂಗೆ ಈಗ ನೀವು ಟೋಟಲ್ ಆಗಿ ಎಷ್ಟು 70 ಜನ ಇದ್ರಲ್ಲ, ಅಲ್ಲಿ 70 ಜನರಲ್ಲಿ ಎಷ್ಟು ಕ್ವಾಲಿಫೈ ಮೆಡಿಕಲ್ ಫ್ರೆಶ್ ಆದವ್ರು 40 ಮಂದಿ ಸರ್. 40 ಜನ, 70ರಲ್ಲಿ 40 ಅಂತಂದ್ರೆ ಒಂದು 50% 55% ಹುಡುಗರು ಪಾಸ್ ಆಗತ್ತಾರ. ಸೊ ಹಂಗ ನಾವ್ ನೋಡಿದ್ವಿ ಅಂತಂದ್ರ ಈಗ ಟೋಟಲ್ ಆಗಿ ಎಷ್ಟ ಕಟ್ ಆಫ್ ಆಗ್ಬಹುದು ಸರ್. ಇನ್ನೊಂದ್ ಇನ್ಫಾರ್ಮೇಶನ್ ಸರ್, ಒಂದ್ ಕರ್ನಾಟಕದ 4 ಸೆಂಟರ್ ಇದಾವ ಸರ್. ಬೆಂಗಳೂರು ಹೇಳ್ರಿ, ಮೈಸೂರು ನಮ್ದ್ರಿ. 4 ಸೆಂಟರ್ದಾಗ ಒಂದ್ ದೂಷಿ ಒಂದ್ 100 ಹುಡುಗರು ಒಂದ್ ಸೆಂಟರ್ ಮಾಡತ್ತಾರ. 400 ಹುಡುಗರಾಗ್ರಿ. ಬೆಳಗಾವ್ ಅಷ್ಟೇ ಸರ್ ಹೈಯೆಸ್ಟ್. ಅಂದ್ರೆ ಉಳ್ಕೆತ್ರೋಗ ಎಲ್ಲಾ ಕ್ವಾಲಿಫೈ ಆಗೋರು 25 ಜನ ಆಗತ್ರಿ. ಬಾಳ ಅಂದ್ರ 30 ಜನ ಆಗತ್ತಾರ ಎಲ್ಲಾ ರಿಮೆಡಿಕಲ್ ಬರ ಅಲ್ಲಿ ಪಾಯಿಂಟ್ ಅಲ್ಲಿ ಆ ಸೈಡ್. ಅಂದ್ರ 400 ಹುಡುಗರಾಗ ನನ್ನ ಪ್ರಕಾರ 120 130 ಕ್ವಾಲಿಫೈ ಇದಾರ ಒಂದ್ ದಿವಸದಾಗ. ಮೆಡಿಕಲ್ ಫ್ರೆಶ್ ಆದವ್ರು 130 120. ಆ ಪ್ರಕಾರ ಹೋದ್ರ ಸರ್ ಫೈನಲ್ ಕಟ್ ಆಫ್ ಇದಕ್ಕ ನಮ್ಮ ಜನರಲ್ ಸರ್ ಜನರಲ್ ಕ್ಯಾಟಗರಿ ಫಸ್ಟ್ ಹೇಳ್ತೇನ್ರಿ. 81 ಇರ್ತೈತ್ರಿ. ಐ ಹೋಪ್ 89 to 10 ಮಾರ್ಕ್ಸ್ ಅಬೌವ್ ಆಗ್ಬೋದು ಸರ್. 9 to 10 ಮಾರ್ಕ್ಸ್ 90 to 91 ಸರ್. ಆಗ್ಬೋದು ಸರ್. ಯಾಕಂದ್ರೆ ಸರ್ ಈ ಸಲ ಕನ್ನಡದ ಎಕ್ಸಾಮ್ ರೀ 1:8 ರೀ ಕಟ್ ಆಫ್ ರೀ. ಇದು ಇಂಪಾರ್ಟೆಂಟ್ ಸರ್. ಅಂದ್ರೆ ಈಗ ನಿಮ್ಗ್ ಗೊತ್ತಾಗಿರ್ಬೋದು ಈಗ ಅಲ್ಲಿಯೂ ಕೂಡ ಅಲ್ಲಿ ಅಲ್ಲಿ ಒಂದ್ 4 ಹುಡುಗರು ಕೇಳಿದ್ರೆ ನಿಮ್ ಬ್ಯಾಚ್ ಒಳಗ ನಮ್ ಬ್ಯಾಚ್ ಒಳಗ್ ಸರ್ 100 ಮ್ಯಾಗಿನವ್ರ 5 ಜನ ಅವ್ರು ಎಲ್ಲಾರು ಆಯ್ತು. ಎಲ್ಲಾ ಸರ್ ಎಲ್ಲಾ ಮೆಡಿಕಲ್ ಫ್ರೆಶ್. ಮತ್ ಇನ್ನೊಂದ್ ಸರ್ ಮೆಡಿಕಲ್ ಫ್ರೆಶ್ ಇಬ್ರು ಹುಡುಗರು ಸರ್ 19 ಏಜ್ 19 ಒಟ್ಟ 19 ಏಜ್ ಸರ್. ಇನ್ನೊಂದು ಸರ್ ಇದು SSGD ಯಾರು ಹೆಲ್ಪ್ ಐತಂದ್ರ ಸೈನ್ಸ್ ಅವ್ರಿಗೆ ಬಾಳ ಹೆಲ್ಪ್ ಐತಿ ಸರ್. ಸೈನ್ಸ್ ಅವ್ರು ಬಾಳ ಹೆಲ್ಪ್ ಐತಿ. ಯಾಕಂದ್ರೆ ಸರ್ ಸೈನ್ಸ್ ಸರ್ ಬ್ಯಾಕ್ಗ್ರೌಂಡ್ ಈಜಿ ಕೇಳ್ತಾನೆ ಸರ್. ಮ್ಯಾಥ್ಸ್ ರೀಸನಿಂಗ್ ಫುಲ್ ಈಜಿ ಪರ್ಫೆಕ್ಟ್ ಆಗಿ ಬರ್ತಾರ್ರಿ. ಯಾಕೆ 40 ಇಲ್ಲಿ ಸರ್ ಜಮಖಂಡಿ ಹುಡುಗಂತ ಅವ್ನ್ ಇಂಟ್ರೊಡ್ಯೂಸ್ ಆಗ್ತಾರೆ. ಅವ್ನ್ ಒಂದು ಸ್ಟಡಿ ಮಾಡಿ ಸರ್. ಅವ್ನ್ ಮಾರ್ಕ್ಸ್ 94 ಸರ್. ರೀಸನಿಂಗ್ ಮತ್ 40 80 ಮಾರ್ಕ್ಸ್ ಸಿಕ್ಕಿದವ್ರ ಒಂದು ತಪ್ಪಿಲ್ರಿ. ಗ್ರಾಮರ್ 3 ಹಾಕ್ಯಾರಿ, GK 1 ಹಾಕಿಲ್ಲ ಸರ್. ಸೆಲೆಕ್ಷನ್ ಆಗಿ ಸರ್. ಅದೇ ಹೇಳ್ತಾರ ಇನ್ನ ಏನೇ ಮಾಡಿಲ್ಲಪ್ಪ ಅಂತ ಹೇಳ್ತಾನೆ. ಮಾಡ್ರಿ ನಾ ಭಾಳ ಆಗ್ತಿತ್ತು. ನಾವ್ ಏನ್ ಮಾಡ್ಬೇಕು ಸರ್, ಯಾವ ನಮಗ್ ಮಾರ್ಕ್ಸ್ ಬೇಕಂದ್ರ ಅದಕ್ಕ ನಾವು ಪ್ರಿಫರೆನ್ಸ್ ಕೊಡ್ಬೇಕು. ಈಗ ನಮಗ್ ಮ್ಯಾಥ್ಸ್ ಬರಲ್ಲ, ಜರ ಸ್ವಲ್ಪ ಧೈರ್ಯ ಇಟ್ಟ ಹಿಂದಿಗ್ ಬರೋದ್ರಿ ಸರ್. ಯಾಕಂದ್ರೆ ಮ್ಯಾಥ್ಸ್ ನಮಗ್ ಬರಲ್ಲ ಅಂತ ಗುದ್ದಾಡೋದಿಲ್ಲ ಸರ್. ನಾವು ಹಿಂದಿಗ್ ಬರೋದು ಸರ್. ಹಿಂದಿ ರೀಸನಿಂಗ್ ಒಂದ್ 15 GK ಒಂದ್ 10 30 40 ಅದೊಂದ್ 5 ಅಂದ್ರೆ 40 90 ಮಾರ್ಕ್ಸ್ ಹಚ್ತಾರ. ನಾವ್ ಸೇಫ್ ಝೋನ್ ಹೋದ್ರು ಸರ್. ಒಂದ್ 5 ಮಾರ್ಕ್ಸ್ ನಾರ್ಮಲ್ ಸಿಕ್ಕ್ರಿ 95. ಇನ್ನೇನ್ ಮುಂದಿನ ದೇವ್ರ ವಿಚಾರ ಮಾಡೋದು. ನಾವ್ ಮಾಡಿದ್ ನಮ್ ಕೈಲಿಂದ ಆದ್ರ ಮಾಡೋದು. ಅದ್ ಏನ್ ಆಕತಿ. ಮತ್ ಇನ್ನೊಂದ್ಸಲ ಹೆಲ್ಪ್ ಆಗ ಸರಿ ಕನ್ನಡ ಎಕ್ಸಾಮ್ ಫಸ್ಟ್ ನಾ ಕ್ವಶನ್ ತಿಳಿದಿ ಸರ್. ಪೈಲ ಹಿಂದಿ ಸ್ವಲ್ಪ ತಿಳಿತಿದ್ರಿ. ಹಿಂದಿ ಇಂಗ್ಲಿಷ್ ಚೇಂಜ್ ಮಾಡ್ಕೋದು ಅಲ್ಲೇ ಟೈಮ್ ಹೋಗುತ್ತೆ. ಮತ್ ಇದೊಂದ್ ಸರ್ JD ಎಕ್ಸಾಮ್ ಒಂದ್ ಏನ್ರಿ ಟೈಮ್ ಸೆನ್ಸ್ ಬಾಳ ಬೇಕು. 1 ತಾಸ ಎಕ್ಸಾಮ್ ಸರ್. ಕಂಪ್ಯೂಟರ್ ಸ್ಟಾರ್ಟ್ ಮಾಡಕ ಎಂಡ್ ಮಾಡಕ ಒಂದ್ 5 10 ನಿಮಿಷ ಬೇಕು ಸರ್. ಇನ್ನು 50 ನಿಮಿಷದಾಗ ನಾವು 80 ಕ್ವಶನ್ ಮಾಡ್ಕೋ ಅಸಾಧ್ಯ ಐತ್ರಿ. ಕ್ವಶನ್ ಬರ್ಕೋತ ತಿಳ್ಕೊತ ತಿಳಿಯಲ್ಲ ಸರ್. ಕ್ವಶನ್ ಯಾವಾಗ ಬರ್ಕೋದು ತಿಳಿಯಲ್ಲ. ಕ್ವಶನ್ ಓದಾಕ ಟೈಮ್ ಸಿಗ್ತದೆ. ಮತ್ ಕಂಪ್ಯೂಟರ್ ಹೆಂಗಿದ್ರ ಟೈಮ್ ಓಡ್ತಿರ್ತಾವ. ಬೇರೆ ಟೈಮ್ ಮಾಡಂತ ಆ ಟೈಮ್ ಓಡ್ತಾರೆ. ಅದ್ ಎಕ್ಸಾಮ್ ಟೈಮ್ ಹಂಗ ಸರ್. ಎಲ್ಲಾ ಹುಡುಗರು ಬಾಳ ಚೆಕ್ ಮಾಡ್ಯಾರ ಸರ್. ಹಿಂಗ ಆಯ್ತ್ರಿ ಸರ್. ಈಗ ನನಗ್ ಅನ್ಸ ಮಟ್ಟಿಗೆ ನಮ್ ಜನರಲ್ 10 ಮಾರ್ಕ್ಸ್ ಸರ್ ಹೆಚ್ಚಾಗ ಸರ್. ಮತ್ EWS ಹುಡುಗರು ಬಾಳ ಅದಾರ ಸರ್. EWS ವಿಷಯ ಬಾಳ ಫೈಟ್ ಐತಿ ಸರ್. ಒಂದೊಂದು ಪಾಯಿಂಟ್ ದಾಗ ಫರ್ಕ್ ಐತಿ ಸರ್. ಫುಲ್ ಫೈಟ್ ಐತಿ ಸರ್. EWS 76 ಐತ್ರಿ. ಆಮೇಲೆ OBC 78 ರೀ, ST 80 ರೀ, ಆಮೇಲೆ 73 SC ನಿಂತೈತ್ರಿ. ಒಂದ್ ಮಿನಿಮಮ್ ಸರ್ ಎಲ್ಲಾ ಒಂದ್ 7 ಮುಂದಿನ ಸರ್ 7 to 8 ಪ್ಲಸ್ ಆಗೋ ಈಗ ಏನ್ ಕಟ್ ಆಫ್ ಐತಿ ಈಗ 78 ಪ್ಲಸ್ ಆಗೋ. ಅದ್ರೊಳಗ 7 to 8 ಪ್ಲಸ್ ಆಗೋ ಸರ್. ಹೌದು ಸರ್. 7 to 8 ಪ್ಲಸ್ ಆಗೋರಿ. ಯಾರ್ ಅಂದ್ರೆ ಸರ್ ಹೇಳಕ್ ಬರಲ್ಲ ಸರ್. ಇನ್ನೊಂದ್ ಟೈಮ್ ಒಂದ ಮಾರ್ಕ್ಸ್ ನಾವ್ ಪಾಸ್ ಆಗ್ಬೋದು ಸರ್. ಯಾಕಂದ್ರೆ ಫಿಸಿಕಲ್ ಆಗಲ್ಲ ಸರ್. ಯಾಕಂದ್ರೆ ಒಂದೇ ಎಕ್ಸಾಂಪಲ್ ಸರ್. ಎಲ್ಲ ಹುಡುಗರು 50 ನಿಲ್ತೆ 60 ನಿಲ್ತೆ ಅಂದ್ರಿ ಫಸ್ಟ್ ಫಿಸಿಕಲ್ ಕಟ್ ಆಫ್. ಬಟ್ 18 ಐತಿ ಸರ್. ಯಾರಿಗೂ ಗೊತ್ತಿಲ್ಲ ಸರ್. ಯಾರೋ 60 70 ಫಿಸಿಕಲ್ ಟ್ರೈನಿಂಗ್ ಇದಕ್ ಹೋಗಿರ್ತಾರ ಸರ್. ಕೋಚಿಂಗ್ ಬಂದ್ಬಿಟ್ಟಿರ್ತಾರ. ಹಿಂಗಾಕ ಸರ್.
ಯಾರಿಗ ಏನು ಹಾಕ್ಬಾರ್ದು, ಹೆಚ್ಚು ನಿಲ್ಬೋದು ಕಡಿಮೆ ನಿಲ್ಬೋದು ಅಂದ್ರೆ ಬಿ ಬಹಳ ಹೆಚ್ಚಾಗಲ್ಲ ಸರ್. ಒಂದ್ 10 ಸರ್, 10 ವರೆಗೆ 8 to 10. 5ರಿಂದ 10 10 ಹಿಡಿಬೇಕು ಸರ್, 5ರಿಂದ 10 ನೋಡಿ 5ರಿಂದ ಎಲ್ಲಾ 10 ಕಾಸ್ಟ್ ವರೆಗೆ 5ರಿಂದ 10 variation ಹಿಡಿದ್ರಿ. ಹಾ 10 ನಾವು- ಮುಂದಿನ ಅವ್ರು ಸೇಫ್ ಸರ್. ಈಗ ಉದಾಹರಣೆಗೆ 81 ಕಟ್ ಆಫ್ ಜನರಲ್ ಆಗಿತ್ತು ಒಂದ್ 90 90 ಮ್ಯಾಲ ಇತ್ತು ಅಂದ್ರೆ ಅವ್ರು ಅವ್ರು ಸೇಫ್ ಸರ್, ಸೇಫ್ ಸರ್. ಪಕ್ಕಾ ಮೆಡಿಕಲ್ ಫಿಸಿಕಲ್ ಫ್ರೆಶ್ ಆಗಿದ್ದ ಸೇಫ್ ಸರ್. ಎಲ್ಲ ಒಂದ್ ಪೋಸ್ಟ್ ಫಿಕ್ಸ್ ಸರ್ ಒಂದು ಅವ್ರು. ಹಾ ಸರ್, ಒಂದು 8 to 10 ಮಾರ್ಕ್ಸ್ ಆಯ್ತಾರ ಒಂದ್ ಪೋಸ್ಟ್ ಫಿಕ್ಸ್ ಸರ್. ರೈಟ್. ಸೊ ಇಲ್ಲಿವರೆಗೆ ನಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕೊಟ್ರು ಇವರು ಹಾ ಸರ್, ಪ್ರಮೋದ್ ಅವರು. ಸೊ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಮತ್ತೆ ನೆಕ್ಸ್ಟ್ ನಿಮ್ದು ಫೈನಲ್ ರಿಸಲ್ಟ್ ಬಂತು ಅಂತಂದ್ರ ಬರ್ರಿ, ಮತ್ತೊಮ್ಮೆ ಬರ್ತಾನೆ ಸರ್, ಬಂದು ನಮಗ್ ಭೇಟಿ ಆಗ್ರಿ. ಆಗ್ತಾನೆ ಸರ್. ಮತ್ತೆ ನಿಮ್ ಜೊತೆಗೆ ಕೆಲವೊಂದಿಷ್ಟು ವಿಷಯಗಳನ್ನ ಹಂಚ್ಕೋತೀವಿ. ಇವತ್ತು ಗಡಬಡಿ ಒಳಗನ ಆಯ್ತಿದೆ ಎಲ್ಲ. ಹೌದ್ ಹೌದ್ ಸರ್. ಇವರು ಬರ್ತಾರ ಅಂತ ನನಗೆ ಗೊತ್ತಿದ್ದಿಲ್ಲ, ಸಡನ್ ಆಗಿ ಫೋನ್ ಅನ್ನ ಮಾಡಿದ್ರಿ. ನೆಕ್ಸ್ಟ್ ರಿಸಲ್ಟ್ ಬಂದ್ಮೇಲೆ ನಮ್ಗೆ ಕಾಲ್ ಮಾಡ್ರಿ, ಬರ್ತೇನೆ ಬರ್ರಿ ನಮ್ಮ ಇನ್ಸ್ಟಿಟ್ಯೂಟ್ ಗೆ ಬರ್ತೇವೆ ಸರ್. ಬಂದ್ ಇನ್ನೊಂದ್ಸಲ ಮಾಹಿತಿಯನ್ನ ನಮ್ಗೆ. ಓಕೆ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್.